ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ದೊಡ್ಡ ನಮಸ್ಕಾರ. ಯಾಕಪ್ಪ ಸೃಷ್ಟಿ ಮಾಡ್ದೆ ಲೋಕದಲ್ಲಿ ಮನ್ಸೂರ್ನ, ಜೊತೆಗೆ ಕೊಟ್ಬಿಟ್ಟೇನಿ 101 ಟೆನ್ಸನ್ನ. ನನಗ್ ಬಂದಿರೋ ನೋವ ಯಾರ್ ಮುಂಚೆ ಹೇಳ್ಕಲಿನ, ನೀನೇ ತೋರ್ದೇವ್ರೆ ಒಂದಾರಿನ. ದೇವ್ರೇ ಓಹೋ ಇದ್ಯಾಕಣ ಏನ್ ದೇಶ ತಲೆ ಮೇಲೆ ಬಿದ್ದೋದ ನಂಗೆ, ತಲೆ ಕೈ ಕೊಟ್ಕೊಂಡು ಕಣ್ಣೀರ್ ಸುರ್ಸ್ಕೊಂಡು ಒತ್ತಂತೆ ಹಟ್ಟಿ ಬಗ್ಲಲ್ಲಿ ಕುಂತ್ಕೊಂಡು ಶೋಕ ಗೀತೆ ಆಡ್ತಾ ಇದೆಯಲ್ಲ, ಏನ್ ಆಯ್ತಲ್ಲ ನಿನ್ಗೆ? ಏನ್ ಕಣ್ಣೆಲ್ಲ ಕೆಂಪಾಗ್ಬಿಟ್ಟವೆ, ರಾತ್ರಿ ನಿದ್ದೆ ಮಾಡ್ದೋ ಇಲ್ವೋ? ಹೋಗಬಟ್ಟುದೇ ನನ್ ಕಷ್ಟ, ನಂಗೆ ಬೆಳಗಾನ 10 ಮಕ್ಳಾಗ್ಬಿಟ್ಟು ನಿದ್ದೆ ಬರ್ನಿಲ್ಲ ಕಣ. ಏನ 10 ಮಕ್ಳ? ಅಲ್ಲ, ಈ ಕಾಲದಲ್ಲಿ ಮದ್ವೆ ಆಗಿ 10 ವರ್ಷ ಆದ್ರೂ ಒಂದ್ ಮಗ ಆಗೋದೇ ಕಷ್ಟ. ಅಂತದ್ರಲ್ಲಿ ನಿನ್ಗೆ ಒಂದ್ ರಾತ್ರಿ 10 ಮಕ್ಳು ಉಟ್ಬಿಟ್ವಣ. ಮೂಕಂದ್ 10 ಮಕ್ಳು ಆದೋ ನಾನ್ ಸುಳ್ಳು ಹೇಳಣ ನಿಂಗೆ? ಅಣ್ಣ ಹಂಗಾದ್ರ ಮಕ್ಳು ಎಷ್ಟೆಷ್ಟ್ ಗಾತ್ರ ಇದಾವ್ ತೋರ್ಸೋಣ, ನಾನು ನೋಡ್ತೀನಿ. ಏನೋ ಬಡತ್ತದ ಒತ್ತಂಟೆ ನಿಂಗ್ ತೋರ್ಸೋದು? ಅದೇ ಬೆಳಗಾನ 10 ಮಕ್ಳು ಆಗ್ಬಿಟ್ಟು ಅಂದಲ್ಲ, ಅವು ತೋರ್ಸು ಅಂದೆ. ನಿನಗೆ ಇಂಗ್ಲಿಷ್ ಬಂದದ್ಲ? ಒಂದೊಂಚೂರು ಬರ್ತದೆ. ಎತ್ತಕ್ಕೆ ಇಂಗ್ಲಿಷರ್ ಏನಂದಾರ್ಲ? 10 ಅಂತಾರ, ಈ ಮಕ್ಳಿಗೆ ಸಣ್ಣ ಅಂತಾರ. ಅದೇ ಬೆಳಗಾನ ಟೆನ್ಷನ್ ಆಗೋಯ್ತು ಅನ್ನಕಂಗ 10 ಮಕ್ಳು ಅಂದಿಕನ್ ಹೋಗು. ಅಯ್ಯೋ ಭಗವಂತ, ಇಂಗ್ಲಿಷ್ ಅಲ್ಲಿ ಟೆನ್ಷನ್ ಅನ್ನಕ್ಕೆ 10 ಮಕ್ಳು ಅಂತ ಹೇಳಿ ನನ್ನ ಯಾಮರ್ಸ್ಬಿಟ್ರಣ. ಅಷ್ಟರಿ ಕಾರಣ ನಿನ್ಗ್ಯಾಕೆ ಬೆಳಗನ ಟೆನ್ಷನ್ ಆಗ್ಬಿಟ್ಟು ನಿದ್ ಬರಲಿಲ್ಲ? ಯಾವ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಮೊದ್ಲು ಹೇಳು, ನನ್ ಕೈಲ ಸಹಾಯ ಮಾಡ್ತೀನಿ. ಅಪ್ಪ ಹೇಳ್ತೀನಿ ಕೇಳು. ಈಗ ನೀನ್ ಸತ್ರ ನಿನ್ ಹೆಡ್ತಿ ಬಾಯ್ ಬಡ್ಕತ್ತಾಳೆ, ನಿನ್ ಮಕ್ಳು ಬೆಂಕಿ ಇಟ್ಟು ತಿಥಿ ಮಾಡ್ತಾರೆ ಕಂದ. ನಾ ಸತ್ರ ನನ್ನ ಹೆಡ್ತಿ ಬಾಯ್ ಬಡ್ಕತ್ತಾಳೆ, ನನ್ ಮಕ್ಳು ಬೆಂಕಿ ಇಡ್ತಾರೆ ತಿಥಿನೂ ಮಾಡ್ತಾರೆ. ಅವನ್ ಸತ್ರ ಅವ್ರ ಅಟ್ಟಿಯರು ಬಾಯ್ ಬಡ್ಕೊಂಡು ಅವನಿಗೂ ಬೆಂಕಿ ಇಟ್ಟು ತಿಥಿನೂ ಮಾಡ್ತಾರೆ. ಇನ್ನೊಬ್ಬ ಸತ್ರೆ ಅವನಿಗೂ ಬೆಂಕಿ ಹಾಕ್ತಾರೆ, ತಿಥಿನೂ ಮಾಡ್ತಾರೆ. ಹಿಂಗೆ ಪ್ರಪಂಚದಲ್ಲಿ ಎಲ್ರೂ ಸತ್ರುವೆ ಬೆಂಕಿ ಹಾಕಿ ತಿಥಿ ಮಾಡೋರು ಇದ್ದೇ ಇರ್ತಾರೆ ಕಂದ. ಆಮೇಲೆ ಎಲ್ಲಾ ಸತ್ ಮೇಲೆ ಕೊನೆಯಲ್ಲಿ ಒಬ್ಬನೇ ಒಬ್ಬ ಉಳ್ಕತಾನಲ್ಲ, ಅವನ್ ಸತ್ತಾಗ ಅವನ್ಗೆ ಯಾರ್ಲಾ ಬಾಯ್ ಬಡ್ಕಂದರು, ಅವನ ಹೆಣಿಗೆ ಯಾರ್ಲಾ ಬೆಂಕಿ ಹಾಕರು, ಅವನ್ಗೆ ಯಾರು ತಿಥಿ ಮಾಡೋರು ಅಂತ ನನಗೆ ಬೆಳಗಾನ ಯೋಚನೆ ಆಗ್ಬಿಟ್ಟು ನಿದ್ದೆ ಬರ್ನಿಲ್ಲ ಕಂದ. ಲೋ ನೀನೇ ಏನಾರ ಪರಿಹಾರ ಕೊಡ್ಲ, ತಲೆ ಕೆಟ್ಟೋಗ್ಬಿಟ್ಟದೆ. ಅಯ್ಯೋ ನಿನ್ ಯಾಕೆ ಕೊಟ್ಟೋಗ, ನಾನ್ ಯಾತ್ಕೋ ತಲೆ ಕೆಡ್ಸ್ಕೊಂಡ್ ಕುಂತಾವನಿ ಅಂದ್ರೆ ನೀನ್ ಕೊನೆಯಲ್ಲಿ ಸಾಯೋನ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಕುಂತಿದ್ಯಲ್ಲ ಮನೆಯಾಳ. ಅಲ್ಲಿ ನೋಡಿದ್ರೆ ತಮಿಳ್ನಾಡವರು ಕಾವೇರಿ ನೀರಿ ನ್ಯಾಯ ಮಾಡ್ಕೊಂಡ್ ನಿಂತವ್ರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ ಬಿಟ್ಬಿಟ್ಟು ಎಲ್ರು ಸಾಯೋದ್ರ ಬಗ್ಗೆ ತಿಥಿ ಮಾಡೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ನಿಂತಿದ್ಯಲ್ಲ. ನೀನ್ ಪಾದ ಎಲ್ಲಿದ್ದಾವಣ್ಣ? ಜೆರಾಕ್ಸ್ ಮಾಡಿಸ್ಕೊಂಡೋಗಿ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಕೊಡೋಣ ಇಲ್ಲಿ. ನನ್ ಪಾದದ ಫೋಟೋ ನಿನ್ಗೆ ಯಾಕೆ ಹೋಗೋ ಬೇವರ್ಸಿ ಮುಂಡತ್ತದೆ? ಹೋದ್ವಾರ ಕಿಕ್ಕೇರಿ ಸಂತೆಯಲ್ಲಿ ಚಪ್ಪಲಿ ಅಂಗಡಿ ನೀನು ಜಗಳ ಆಡ್ತಿದ್ರ ಏನಾಗಿತ್ತಣ್ಣ? ಓ ಅದ್ಲ ಅದೊಂದ್ ದೊಡ್ಡ ಕತೆ ಕಣ್ಬಲ. ಏನಾಯ್ತಣ್ಣ? ನಾನ್ ಹೇಳ್ತೀನಿ, ನನ್ ಚಪ್ಲಿ ಕಿತ್ತಾಗವೆ ಹಂಗೆ ಕಿಕ್ಕೇರಿ ಸಂತ ಕೊಯ್ತಾ ಇದೆಯಲ್ಲ, ಹೊಸ ಚಪ್ಲಿ ತಕೊಂಡ್ ಬಾ ಅಂತ ಹೇಳಿದ್ಲು ಕಂದ್ಲ. ಸರಿ ನಾನು ತತ್ತಿನಿ ಕನೆ ಮೀನ್ ಬಿಟ್ಟು ಸಂತೆಗೆ ಓದಿ ಕಂದ್ಲ. ನಂತ ವಿದ್ಯುತ್ ಬರೀ 40 ರೂಪಾಯಿ. ಚಪ್ಲಿ ಅಂಗಡಿಗೆ ಹೋಗ್ಬಿಟ್ಟು ರೈಟ್ನು ಕೇಳ್ದಿ, ಆ ಪುಣ್ಯಾತ್ಮ 60 ರೂಪಾಯಿ ಆಯ್ತು ಒಂದ್ ಜೊತೆಗೆ ಕಂದ್ಲ. ಆಗ ನಾನೇನ್ ಮಾಡ್ದಿ ಗೊತ್ತಾ? ನೋಡಪ್ಪ ಪುಣ್ಯಾತ್ಮ, ನಂತವೀಗ 30 ರೂಪಾಯಿದ ಒಂದ್ ಚಪ್ಲಿ ಕೊಡು, ನಾಳಕ್ ಬಂದು ಬಾಕಿದ್ 30 ರೂಪಾಯಿ ಕೊಟ್ಬಿಟ್ಟು ಇನ್ನೊಂದ್ ಚಪ್ಲಿ ಈಸ್ಕೊಯ್ತೀನಿ ಅನ್ಬಿಟ್ಟು ಒಂದ್ ಚಪ್ಲಿ ತಕೊಂಡೋಗಿದ್ದಿ ಕಂದ್ಲ. ಆ ವಿಷಯಕ್ಕೆ ಜಗಳ ಮಾಡ್ತಿದ್ನ ಕಂದ್ಲ. ಮಂತ ಜಗಳ ಮಾಡಿದ್ರೆ ಇನ್ನೇನ್ ಮಾಡೋದ್ ತಕೋ, ನೀನುವೆ ಒಂದ್ ಚಪ್ಲಿ ತಗೊಂಡೋಗ್ಬಿಟ್ಟು ಅಟ್ಟಿಲ್ ಮಾಡಿಕೊಂಡು ಪೂಜೆ ಮಾಡ್ತೀಯಣ್ಣ. ಏನ ನೆರ್ತಿಗೆ ಒಂದೇ ಒಂದ್ ಚಪ್ಲಿ ಸಾಕು ಕಂದ್ಲ. ಯಾಕೆ ಅಂತ ಗೊತ್ತಿಲ್ಲರ ಮ್ಯಾಂಗ್ ಮುಂಡಂದ್ರು ಕೇಳ್ತೀಯಲ್ಲ. ನಾನ್ ಹೆಡ್ತಿಗಿರುದೇ ಒಂದೇ ಒಂದ್ ಕಾಲಲ್ಲ. ನೀನು ಸರಿಯಾದ ಮನೆ ಆಳ್ನೆ ಬಿಡು. ಈ ತರ ಬಯಲ್ ನಾಟಕ ಆಡು ಅಂದ್ರೆ ಚೆನ್ನಾಗ್ ಆಡ್ಕೊಂಡಿರ್ತೀಯ. ಹ್ಞೂ ಕಂದ್ಲ, ಇಂತವನೊಬ್ಬ ಒಂದೂರಲ್ಲಿ ಕೋಳಿ ಫಾರಂ ಇಟ್ಕೊಂಡು ಬೋ ಶ್ರೀಮಂತ ಆಗ್ಬಿಟ್ಟವನೇ ಕಂದ್ಲ. ಸರಿಯಾ ಊರವ್ರಿಗೆ ಅವನ ಮೇಲೆ ಹೊಟ್ಟೆ ಕಿಚ್ ಬಂದ್ಬಿಡ್ತು. ಯಾಕೆ ಹೊಟ್ಟೆ ಕಿಚ್ ಬಂತು? ಇವನ್ ಕೋಳಿ ಫಾರಂ ಜೊತೆಗೆ ಸ್ಮಗ್ಲಿಂಗ್ ಮಾಡ್ತಾನೆ ಅಂತ ಇನ್ಕಮ್ ಟ್ಯಾಕ್ಸ್ ನವ್ರಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟಾರಲ್ಲ ಊರರೆಲ್ಲ ಸೇರ್ಕೊಂಡು. ಸರಿ ಇನ್ಕಮ್ ಟ್ಯಾಕ್ಸ್ ನವರು 3-4 ಜನ ಈ ಕೋಳಿ ಫಾರಂ ಮಡಗಿದ್ದು ಅಂತ ಬಂದ್ಬಿಟ್ಟು ನೀನ್ ಹೆಂಗಯ್ಯ ಶ್ರೀಮಂತ ಅದೇ ಅಂತ ಕೇಳೋರೆ ಕಂದ್ಲ. ಅದಕ್ಕೆ ಅವನು ಸ್ವಾಮಿ ನಾನು ಈ ಕೋಳಿ ಫಾರಂ ಇಂದ ಶ್ರೀಮಂತ ಅದೇ ಅಂತ ಹೇಳ್ಬಿಟ್ಟವನೆ. ಅದಕ್ಕೆ ಅವ್ರು ಇನ್ಕಮ್ ಟ್ಯಾಕ್ಸ್ ನವರು ಹೌದಾ ನೀನು ನಿನ್ ಕೋಳಿಗಳಿಗೆ ಯಾವ ತರದ ಮೇವ್ ಹಾಕಿ ಹೇಳಯ್ಯ ಅಂತ ಕೇಳ್ಬಿಟ್ಟಾರ ಕಂದ್ಲ. ಅದಕ್ಕೆ ಅವನು ಸ್ವಾಮಿ ನಾನು ಕೋಳಿಗಳಿಗೆ ಲೋಕಲ್ ಮೇವ್ ಹಾಕೋದಿಲ್ಲ, ಎಲ್ಲ ಫಾರಿನ್ ಕಾಸ್ಟ್ಲಿ ಮೇವ್ನ ತರ್ಸಾಕ್ತೀನಿ ಅಂದ್ಬಿಟ್ಟವನ ಕಂದ್ಲ. ಆಗ ಇನ್ಕಮ್ ಟ್ಯಾಕ್ಸ್ ನವ್ರಿಗೆ ಇವನ್ ಮೇಲೆ ಡೌಟ್ ಬಂದ್ಬಿಡ್ತು. ಯಾಕೆ? ಅಲ್ಲ ಈ ಬೊಡ್ಡಿ ಇದ ಬರೀ ಕೋಳಿಗಳಿಗೆ ಇಂತ ಪಾರಿನ ಮೇವ ತಿನ್ನಿಸ್ಬೇಕಾದ್ರೆ ಇನ್ನು ಇವನ್ ಹೆಡ್ತಿ ಮಕ್ಳು ಇನ್ನೆಂತ ಕಾಸ್ಟ್ಲಿ ಮೇವ ತಿನ್ಬಹುದು ಅನ್ಕಂದು ಇವನು ಕೋಳಿ ಫಾರಂ ಜೊತೆಗೆ ಎಲ್ಲೋ ಯಾವ್ದೋ ಸ್ಮಗ್ಲಿಂಗ್ ಮಾಡ್ತಾನೆ ಇರ್ಬೋದು ಅನ್ಕಂದು 1 ಲಕ್ಷ ರೂಪಾಯಿ ದಂಡ ಬರ್ದ್ಬಿಟ್ಟು ಹೊಂಟಾಗಾರ ಕಂದ್ಲ. ಈ ಚೆರುವಿನಿಗೆ ತಲೆ ಕೆಟ್ಟೋಯ್ತು. ಯಾಕೋ? ಅಲ್ಲ ಇವರಾಗಿದ್ದು ಇವ್ರೇ ಬಂದ್ಬಿಟ್ಟು ನೀನ್ ಕೋಳಿಗೆ ಎಂತ ಮೇವ್ ಹಾಕಿ ಅಂತ ಕೇಳ್ಬಿಟ್ಟು ನಾನು ಇಂತ ಮೇವ್ ಹಾಕ್ತೀನಿ ಅಂದೋದಕ್ಕೆ 1 ಲಕ್ಷ ರೂಪಾಯಿ ದಂಡ ಹಾಕ್ಬಿಟ್ರಲ್ಲ ಬೊಡ್ಡಿ ಐಕ್ಲು ಅನ್ಕಂದು ಯೋಚನೆ ಮಾಡ್ತಾವನ ಕಂದ್ಲ. ಆಮೇಲೆ 1 ತಿಂಗಳಾದ್ಮೇಲೆ ಈ ಪ್ರಾಣಿ ಪಕ್ಷಿ ದಯಾ ಸಂಘದವ್ರು ಅವನ್ ತಕ್ ಬಂದ್ಬಿಟ್ಟು ನೀನ್ ಕೋಳಿಗೆ ಎಂತ ಮೇವ್ ಹಾಕಿ ಅಂತ ಅವ್ರು ಕೇಳ್ಬಿಟ್ಟಾರ ಕಂದ್ಲ. ಆಗ ಇವನು ಯೋಚನೆ ಮಾಡ್ದ ಏನಂತ? ಅಲ್ಲ ಮೊದ್ಲು ಬಂದಿದ್ದವ್ರಿಗೆ ಇಂತ ಮೇವ್ ಹಾಕ್ತೀನಿ ಕೋಳಿಗಳಿಗೆ ಅಂದೋದಕ್ಕೆ 1 ಲಕ್ಷ ರೂಪಾಯಿ ದಂಡ ಹಾಕ್ಬಿಟ್ಟವ್ರೆ. ಇನ್ನು ಈ ರಂಗ ಕಾಣ್ನಲ್ಲ ಅನ್ಕಂದು ನಾನು ನನ್ನ ಕೋಳಿಗೆ ಅವನು ಮೇವ್ನೆ ಹಾಕುದಿಲ್ಲ ಸ್ವಾಮಿ ಅಂತ ಅನ್ಬಿಟ್ಟವನ ಕಂದ್ಲ. ಈ ಚರಿ ಪ್ರಾಣಿ ಪಕ್ಷಿ ದಯಾ ಸಂಘದವ್ರಿಗೆ ಕೋಪ ಹತ್ಬಿಡ್ತು. ಯಾಕೆ? ಎಲ್ಲಾ ಪೋಳಿ ಮಗ್ನೆ ನೀನು ಕೋಳಿಗಳಿಂದ ಇಷ್ಟು ಶ್ರೀಮಂತ ಆಗ್ಬಿಟ್ಟು ಕೋಳಿಗಳಿಗೆ ನೀನು ಮೇವ್ನೆ ಹಾಕ್ತೇನೆ, ನೀನು ಪಕ್ಷಿ ಹಿಂಸೆ ಮಾಡ್ತಾ ಇದ್ದೀಯ ಅನ್ಬಿಟ್ಟು ಅವರು ಕೂಡ 1 ಲಕ್ಷ ರೂಪಾಯಿ ದಂಡ ಬರ್ದ್ಬಿಟ್ಟು ಹೊಂಟಾಗಾರ ಕಂದ್ಲ. ಈ ಚರಿ
ಕೋಳಿ ಪಾರನ್ಮನಿಗೆ ತಲೆ ಕೆಟ್ಟು ಕೆರೆಡ್ದೋಗದಕ್ಕಂದ್ಲ. ಅಲ್ಲ ನಾನು ಕೋಳಿಗೆ ಮೇವ್ ಹಾಕ್ತೀನಿ ಅಂದ್ರು ದಂಡ ಹಾಕ್ತಾರೆ, ಕೋಳಿಗೆ ಮೇವ್ ಹಾಕುದಿಲ್ಲ ಅಂದ್ರು ದಂಡ ಬರೀತಾರೆ. ಏನಪ್ಪಾ ಮಾಡಿ ಅನ್ಕೊಂಡು ತಲೆ ಕೆಡಿಸ್ಕೊಂಡು ಕೂತಿದ್ನಕ್ಕಂದ. ಆಗೇನ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ 3-4 ಜನ ಇವನ್ ತಕ್ ಬಂದ್ಬಿಟ್ಟು ನಿನ್ ಕೋಳಿಗಳಿಗೆ ಏನ್ ಮೇವ್ ಹಾಕಿ ಅಂತ ಅವ್ರು ಪ್ರಶ್ನೆ ಕೇಳ್ಬಿಟ್ಟಾರಕ್ಕಂದ. ಆಮೇಲೆ ಸರಿ ಇವನು ಯೋಚನೆ ಮಾಡ್ದೆ, ಬೊಡ್ಡಿ ಐಕ್ಳು ಮೇವ್ ಹಾಕ್ತೀನಿ ಅಂದ್ರು ದಂಡ ಹಾಕ್ತಾರೆ, ಮೇವ್ ಹಾಕುದಿಲ್ಲ ಅಂದ್ರು ದಂಡ ಬರೀತಾರೆ ಅನ್ಕಂದು. ನೋಡಿ ಸ್ವಾಮಿ, ನನ್ನ ಕೋಳಿಗಳಿಗೆ ಯಾವ ಮೇವ್ನು ಹಾಕುದೇ ಇಲ್ಲ ಅಂತ ಅನ್ಬಿಟ್ಟವನ ಯಾಕಂದ್ಲ. ಆಗ ಅವ್ರು ಮಂತೆಂಗ್ ಕೋಳಿಗಳು ದಪ್ಪ ಆಗ್ಬಿಟ್ಟವೆ ಅಂತ ಅವನ ಕೇಳವ್ರೆ. ಅದೇ ಸ್ವಾಮಿ, ನಮ್ ಕೋಳಿಗಳಿಗೆ ಏನಾರ ಹೊಟ್ಟೆ ಹಸ್ದಾಗ ಕೊಕ್ಕೊ ಅಂತ ಹರ್ಚ್ಕೊಂಡ್ ಅಂತ ಬರ್ತವೆ. ಆಗ ನಾನು 4 ಆಣಿ 8 ಆಣಿ 1 ರೂಪಾಯಿ ಕಾಯಿನ್ ಸಾವಿರ ಕೊಕ್ಕೊಳಕ್ಕೆ ಸಿಗಿಸ್ಬಿಡ್ತೀನಿ. ಅವಿ ಅಂಗಡಿಗೆ ಹೋಗಿ ಅವ್ ಯಾವ್ಯಾವ ತಿಂಡಿ ಬೇಕೋ ತಕ್ಕಂತ ತಿಂತವೆ ಸ್ವಾಮಿ, ದಪ್ಪ ಆಯ್ತವೆ ಸ್ವಾಮಿ ಅನ್ಬಿಟ್ಟವನ ಯಾಕಂದ್ಲ. ಲೋ ಈಗಿನ ಕಾಲದಲ್ಲಿ ಗದ್ ಕೆಟ್ಟೋದವ್ರಿಗೆ ಅಯ್ಯ ಪಾಪ ಅನ್ಕೊಂಡು ಸಹಾಯ ಮಾಡಕೋದ್ರೆ ಅವ್ರ ಪಾಪ ನಮ್ಗೆ ಸುತ್ಕತ್ತದಕ್ಕಂದ್ಲ. ಹಿಂಗೆ ಒಬ್ಬ 2 ಕೈಯು ಇಲ್ದೇರೋನು ಒಂದ್ಸರಿ ಎಣ್ಣೆ ಹಾಕೋಕೆ ಅಂತ ಬಾರ್ಗೋಗವನಕಂದ್ಲ. ಸರಿ ಮೋಟ್ ಕೈನೋನು ಹೋಗಿ ಒಂದ್ ಟೇಬಲ್ ಪಕ್ಕ ಚೇರ್ ಮೇಲೆ ಕೂತ್ಕೊಂಡು ಬಾರೊಂದ್ ಸಪ್ಲೈಯರ ಕರ್ದ್ಬಿಟ್ಟು ಒಂದ್ ಬೀರ್ ತಕ ಬಾ ಅಂದವನೆ. ಸರಿ ಆ ಸಪ್ಲೈಯರ್ ಒಂದ್ ಬೀರ್ ತಂದ್ ಮಡಗ್ಬಿಟ್ಟು ಓಪನ್ ಮಾಡಿ ಮಡಗುದ್ನ. ಈಚರಿ ಇವನ್ಗೆ 2 ಕೈ ಇರ್ನಿಲ್ವಲ್ಲ, ಇವನ್ ಹೆಂಗ್ ಬೀರ್ ಎತ್ಕ ಕುಡ್ದಾನು ಆಗೋದಿಲ್ಲ. ಆಗ ಅವನು ಸಪ್ಲೈಯರ ಕರ್ದ್ಬಿಟ್ಟು, ನೋಡಪ್ಪ ನನಗೆ 2 ಕೈಯು ಇಲ್ಲ, ಮೋಟ ಆಗ್ಬಿಟ್ಟವನಿ, ಆದ್ರಿಂದ ನೀನೇ ಬೀರುನ್ ಗ್ಲಾಸ್ ಎತ್ತಿ ನನ್ ಬಾಯಿನ್ ತಕ್ಕ ಹಿಡಿದ್ಬಿಡು ಕುಡ್ಕತೀನಿ ಅಂತ ಕೇಳ್ಕೊಂಡವನಕಂದ್ಲ. ಸರಿ ಹಂಗೆ ಸಪ್ಲೈಯರ್ ಪಾಪ ಒಟ್ಟೊರ್ದ್ಬಿಟ್ಟು ಬೀರುನ್ ಗ್ಲಾಸ್ ಎತ್ತಿ ಮೋಟನ್ಗೆ ಕುಡ್ಸುದ್ನಕಂದ್ಲ. ಆಗ ಬೀರುನ್ ನೊರಿಯೆಲ್ಲ ಮೋಟನ್ ಮೀಸೆಗೆ ಅಂಟ್ಕೊಬಿಟ್ಟದೆ. ಅದೊಸಿ ಸೀಟ್ ಬುಡಯ್ಯ ಅಂತ ಕೇಳ್ಕೊಂಡವನಕಂದ್ಲ ಸಪ್ಲೈಯರ್. ಆಗ ಸಪ್ಲೈಯರ್ ಮೀಸೆ ಗಂಟಿದ್ ನೊರೇನು ಸೀಟ್ ಅವನೇ. ಹಂಗೆ ಒಂದ್ ಊಟ ತಕಬಾ ಅಂತ ಅನ್ಬಿಟ್ಟು ಈ ಮೋಟಪ್ಪ ಊಟನು ಸಪ್ಲೈಯರ್ ಕೈಲ ತುತ್ ಮಾಡಿಸ್ಕೊಂಡ್ ಉಂಡವನಕಂದ್ಲ. ಹಿಂಗೆ ಮೋಟ್ ಕೈನವನ್ಗೆ ಸಪ್ಲೈಯರ್ ಏನು ಒಂದ್ ಚೂರು ಬೇಜಾರ್ನು ಮಾಡ್ಕೊಂಡಂಗೆ ಸೇವೆ ಮಾಡ್ತಾ ಇದ್ನಕಂದ್ಲ. ಬಾಳ ಒಳ್ಳೆ ಹುಡುಗನ್ ಕಾಣಿಸುತ್ತೆ. ಒಂದ್ 5 ನಿಮಿಷ ಆದ್ಮೇಲೆ ಈ ಮೋಟ್ ಕೈನವನು ಸಪ್ಲೈಯರ್ ಕರ್ದ್ಬಿಟ್ಟು ಹೊಗಳ್ತಾವನೆ ಸಪ್ಲೈಯರ್. ಹಿಂಗಿಂಗೆ ಕಣಪ್ಪ, ನೀನು ನನ್ನ ಭಾಗಕ್ಕೆ ದೇವ್ರಿದ್ದಂಗೆ, ನಂಗೆ ನೀನು ಒಂದ್ ಚೂರು ಬೇಜಾರು ಸಂಕೋಚನು ಪಟ್ಕಳ್ದೆ ನಿನ್ ಕೈಯಾರೆ ಬೀರುನ್ ಬಾಟ್ಲ್ ಓಪನ್ ಮಾಡಿ ಗ್ಲಾಸ್ಗೂ ಬಿಟ್ಟು ನೀನೇ ಕುಡ್ಸಿ ಮೀಸ್ ಕಂಟಿದ್ ನೊರೆನು ಸೀಟಿ ನೀನೇ ಊಟನು ತೂತ್ ಮಾಡಿ ಉಣಿಸಿದೀಯೇ, ನಮ್ಮನೇಲೂ ಕೂಡ ನಿನ್ನಂಗೆ ಸೇವೆ ಮಾಡುದಿಲ್ಲ ಅಂತ ವಿಪರೀತ ಸಪ್ಲೈಯರ್ ಹೊಗಳ್ಬಿಟ್ಟು ಕೊನೆಗೆ ಮೋಟ್ ಕೈನವನು ಏನ್ ಕೇಳ್ದ ಗೊತ್ತಾ ಸಪ್ಲೈಯರ್ ಏನಂತ ಕೇಳ್ದ? ಇಲ್ಲಿ ಬಾರಲ್ಲಿ ಲೆಟ್ರಿಂಗ್ ಹೋಗು ರೂಮ್ ಅಲ್ಲಿ ಇದ್ದದ್ದು ತೋರ್ಸಪ್ಪ ಅಂತ ಕೇಳ್ಬಿಟ್ಟವನ ಯಾಕಂತ. ಅವನ ಮಾತ ಕೇಳ್ಬಿಟ್ಟು ಸಪ್ಲೈಯರ್ ಬೇವ್ತೋಗ್ಬಿಟ್ಟು ಗಾಬರಿ ಆಗ್ಬಿಟ್ಟು, ಸ್ವಾಮಿ ನಮ್ ಬಾರ್ ನಲ್ಲಿ ಲೆಟ್ರಿಂಗ್ ಹೋಗು ರೂಮೇ ಇಲ್ಲ, ನೀವೇನಾರ ಲೆಟ್ರಿಂಗ್ ಹೋಗ್ಬೇಕು ಅಂತ ಅವಸರ ಆಗಿದ್ರೆ ಇಲ್ಲಿಂದ 2 ಮೈಲಿ ದೂರದಲ್ಲಿ ಒಂದ್ ಕೆರೆ ಅದೇ ಅಲ್ಗ ಹೋಗ್ಬಿಡಿ ಅಂತ ಅಂದ್ಬಿಟ್ಟು ಸಪ್ಲೈಯರ್ ಓಡ್ಬಿಟ್ನಂತಕ್ಕಂತ. ಯಾಕಣ್ಣ ಅವನಿಗೆ ಲೆಟ್ರಿನ್ ರೂಮ್ ಇಲ್ಲ ಅಂತ ಸಪ್ಲೈಯರ್? ಅಯ್ಯೋ ತೀಟೆ ಪಟ್ಟಿದೆ, ಸಪ್ಲೈಯರ್ ಏನಾರ ಲೆಟ್ರಿನ್ ರೂಮ್ ತೋರ್ಸಿದ್ರೆ ಇವನು ಲೆಟ್ರಿಂಗ್ ಹೋಗ್ಬಿಟ್ಟು ಬಾಯ್ಲಿ ನನಗೆ ಹೆಂಗಿದ್ರು 2 ಕೈ ಇಲ್ವಲ್ಲ ಅವಸಿ ತೊಳ್ಕೊಟ್ಬಿಡು ಅಂತಂದ್ರೆ ಏನ್ ಮಾಡೋಣ ಎನ್ಕಂದು ಎದ್ರಕಂದು ಬಾರ್ ನಲ್ಲಿ ಲೆಟ್ರಿನ್ ರೂಮ್ ಇಲ್ಲ ಅಂದಕ್ಕಂದ್ಲ ಸಪ್ಲೈಯರ್. ಅರ್ಥ ಆಯ್ತೆ? ಆ ಸಪ್ಲೈಯರ್ ಒಳ್ಳೆ ಗುಣವ ನೋಡ್ಕೊಂಡು ಈ ಮೋಟ್ಗೆ ಎಲ್ಲಿ ಸ್ಕೆಚ್ ಹಾಕೊಂಡ್ ನೋಡೋಣ. ಹ್ಞೂ ಕಂದ್ಲ. ಇನ್ನೊಂದ್ಸರಿ ಒಂದ್ ಬಾರ್ಗೆ ಒಬ್ಬ ದೊಡ್ಡ ಮನ್ಸ ಕುಡಿಕೊಂತ ಹೋಗವನ ಕಂದ್ಲ. ಸರಿ ಬಾರ್ಗೆ ಹೋದದ್ದೆ ಬಾರ್ ಕ್ಯಾಸಿಯರ್ಗೆ ಹೇಳ್ತಾವನೆ ಏನಂತ, ನನಗೆ 10 ವರ್ಷದ ಕೆಳಗಡೆ ಬಂದಿರೋ ಎಣ್ಣೆ ಕೊಡುವಂತ. ಆಗ ಕ್ಯಾಸಿಯರು ಇದೇನಪ್ಪ ಇವನು 10 ವರ್ಷದ ಕೆಳಗಡೆ ಡ್ರಿಂಕ್ಸ್ ಕೇಳ್ತಾವನಲ್ಲ, ಇವನ್ ಹೆಂಗ್ ಕಂಡಿಡ್ದು ಬಿಟ್ಟ 10 ವರ್ಷದ ಕೆಳಗಡೆ ಡ್ರಿಂಕ್ಸ್ ಅಂತ ಅನ್ಕಂದು 7 ವರ್ಷದ ಕೆಳಗಡೆ ಬಂದಿರುವಂತ ಡ್ರಿಂಕ್ಸ್ ಕೊಟ್ಬಿಟ್ಟವನ ಕಂದ್ಲ. ಆಗ ದೊಡ್ಡ ಮನ್ಸ ಅದೊಂದ್ ಚೂರು ಕುಡಿದು ಬಿಟ್ಟು ಮೂಸ್ಬಿಟ್ಟು ಕ್ಯಾಸಿಯರ್ಗೆ ಬೋಯ್ತಾವನ ಕಂದ್ಲ. ಏನಂತ ಬೈತಾವನೆ? ಏನಯ್ಯ ನೀನು ನನ್ನ 10 ವರ್ಷದ ಕೆಳಗಡೆ ಎಣ್ಣೆ ಕೊಡು ಅಂದ್ರೆ 7 ವರ್ಷದ ಕೆಳಗಡೆ ಎಣ್ಣೆ ಕೊಟ್ಟಿದ್ಯಲ್ಲ ಅನ್ಕಂದು ವಾಪಸ್ ಮಾಡ್ಬಿಟ್ಟವನೆ. ಸರಿ ಈ ಕಡೆ ಕ್ಯಾಸಿಯರು 5 ವರ್ಷದ ಕೆಳಗಡೆ ಬಂದಿರ್ತಕ್ಕಂತ ಎಣ್ಣೆ ಕೊಟ್ನಕಂದ್ಲ. ಆ ದೊಡ್ಡ ಮನ್ಸ ಅದ್ನು ಹಸಿ ಕುಡಿದ್ಬಿಟ್ಟು ಮೂಸ್ ನೋಡ್ಬಿಟ್ಟು ಇದು 5 ವರ್ಷದ ಕೆಳಗಡೆ ಎಣ್ಣೆ, ನನ್ಗೆ 10 ವರ್ಷದ್ದೇ ಬೇಕು ಎಣ್ಣೆ ಅನ್ಕಂದು ಹಠ ಮಾಡ್ಕ ಕೂತ್ಬಿಟ್ಟವನೆ. ಸರಿ ಈ ಚರಿ ಕ್ಯಾಸಿಯರ್ಗೆ ತಲೆ ಕೆಟ್ಟಾಯ್ತು. ಇನ್ನು ಇವನ್ ತವನ ನಾಟ್ಗಳು ನಡೀದಿಲ್ಲ, ಇವನು ಬಾಳ ಛತ್ರಿ ನನ್ನ ಮಗನೇ ಇರ್ಬೇಕು, ಬರೀ ವಾಸನೆ ಒಂಚೂರು ರುಚಿಲೇ ಇದೆ, ಎಷ್ಟೆಷ್ಟು ವರ್ಷದ್ದು ಅಂತ ಕಂಡಿಡ್ತಾವನಲ್ಲ ಡ್ರಿಂಕ್ಸ್ ಅನ್ಕಂದು 10 ವರ್ಷದ ಕೆಳಗಡೆ ಬಂದಿರ್ತಕ್ಕಂತ ಡ್ರಿಂಕ್ಸ್ ನೇ ಕೊಟ್ನಕಂದ್ಲ. ಸರಿ ದೊಡ್ಡ ಮನ್ಸ 10 ವರ್ಷದ ಡ್ರಿಂಕ್ಸ್ ನೇ ಕುಡಿದ್ಬಿಟ್ಟು ಈ ಕರೆಕ್ಟ್ ಆಗದೆ ಅಂತ ಹೇಳ್ಬಿಟ್ಟವನೆ. ಈ ದೃಶ್ಯವ ಪಕ್ಕ ಟೇಬಲ್ ಅಲ್ಲಿ ಒಬ್ಬ ಕೂತ್ಕೊಂಡ್ ನೋಡ್ತಾನೆ ಇದ್ನಕಂದ್ಲ ಅಷ್ಟೊತ್ತಿಂದ. ಅಲ್ಲ ಈ ಒಯ್ಯ ಬರೀ ವಾಸನೆ ಒಂಚೂರು ರುಚಿನಲ್ಲೇ ಇದೆ, ಎಷ್ಟೆಷ್ಟು ವರ್ಷ ಡ್ರಿಂಕ್ಸ್ ಅಂತ ಹೇಳ್ತಾವನಲ್ಲ ಅನ್ಕಂದು ತಡಿ ಬೋಳಿ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅನ್ಬಿಟ್ಟು ಒಂದ್ ಖಾಲಿ ಕ್ವಾರ್ಟರ್ ಬಾಟ್ಲೊಳಕ್ಕೆ ರೀಸಾಸ ತುಂಬ್ಕ ಬಂದ್ಬಿಟ್ಟು ದೊಡ್ಡ ಮನ್ಸನ್ ಕೈಗೆ ಕೊಟ್ಬಿಟ್ಟು, ನೋಡಿ ಸ್ವಾಮಿ ಈ ಕ್ವಾರ್ಟರ್ ಅಲ್ಲಿರೋ ಡ್ರಿಂಕ್ಸ್ ಎಷ್ಟು ವರ್ಷ ಹಳೇದು ಹೇಳ್ಬಿಡಿ ಕುಡಿದ್ಬಿಟ್ಟು ಅಂತ ಕೇಳ್ಕೊಂಡವನಕಂದ್ಲ. ಅದ್ಕೆ ದೊಡ್ಡ ಮನ್ಸ ಅದ್ಕೇನು ಕೊಡಿ ಸ್ವಾಮಿ ಅನ್ಕಂದ ಬಾಟ್ಲ ಕಿತ್ಕೊಂಡು ಓಪನ್ ಮಾಡ್ಬಿಟ್ಟು ಒಂಚೂರು ಕುಡ್ದವನೇ. ಏನಾರ ಈ ಸಸ್ಸು ಕೋಚ್ ಹೊಡೆದ್ಬಿಟ್ಟದಕ್ಕಂದ್ಲ. ಈ ದೊಡ್ಡ ಮನ್ಸನ್ಗೆ ಕ್ವಾಪತ್ ಬಿಡ್ತು, ಆ ಬಾಟ್ಲು ತಂದು ಕೊಟ್ಟಿದ್ದೋನ ಬೋಯ್ತಾವನೆ. ಅಯ್ಯೋ ಲೋಪರ್ ನನ್ ಮಗನೇ, ಬಾಟ್ಲೊಳಗಿರೋದು ಡ್ರಿಂಕ್ಸ್ ಅಲ್ಲಕ್ಕನ ಇದು ರೀಸಸ್ ಅಂತಂದಂತಕ್ಕಂತ. ಅದಕ್ಕೆ ಬಾಟ್ಲು ಕೊಟ್ಟಿದ್ದೋನು, ಆಗ್ಲಿ ಸ್ವಾಮಿ ಇದು ರೀಸಸ್ಸೇ ಆಗ್ಲಿ, ನೀವು ಡ್ರಿಂಕ್ಸ್ ಮೂಸ್ ನೋಡ್ಬಿಟ್ಟು ಇದು ಎಷ್ಟು ವರ್ಷ ಹಳೇದು ಅಂತ ಹೇಳ್ತಿದ್ರಲ್ಲ, ಹಂಗೆ ರೀಸಸ್ ನ ಮೂಸ್ ನೋಡ್ಬಿಟ್ಟು ನನ್ಗೆ ಎಷ್ಟು ವರ್ಷ ಆಗಿರ್ಬೋದು ಅಂದಾಜ್ ಮಾಡಿ ಹೇಳಿ ಮಂತ ಏನ್ಬಿಟ್ಟವನಕಂದ್ಲ. ಅವತ್ತ ಕೊನೆ ದೊಡ್ಡ ಮನ್ಸ ಡ್ರಿಂಕ್ಸ್ ಎಷ್ಟೆಷ್ಟು ವರ್ಷದ್ದು ಅಂತ ಮೂಸ್ ನೋಡಿ ಕುಡಿದ್ನೆ ಬಿಟ್ಬಿಟ್ನಕಂದ್ಲ. ಅವನೇ
ಎಂತ ದೊಡ್ಡ ಮನಸ್ಸಣ್ಣ, ಎಲ್ಲ ನಾಯಿ ಜಾತಿ ಇರ್ಬೇಕು, ಅದಕ್ಕೇನೆ ಎಲ್ಲಾ ಡ್ರಿಂಕ್ಸ್ ಮೂಸ್ ನೋಡಿ ಸರ್ಚ್ ಮಾಡಕ್ ಹೋಗಿದ ಅಂತ ಕಾಣಿಸ್ತದೆ. ಹ್ಞೂ ಕಂದ ಲೋ, ಏನಣ್ಣ ಇನ್ನೊಂದ್ಸಾರಿ ಒಂದ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಒಬ್ಬ ಕುಡ್ದಿರ್ನಿಲ್ಲ ಒಂದ್ ಪ್ಲೇಟ್ ಅನ್ನ ತಕ್ಕಂದು ಊಟ ಮಾಡ್ತಿದ್ನ ಕಂದ. ಅವ್ನ್ ಊಟ ಮಾಡ್ತಿ ಟೇಬಲ್ಗೆ ಕುಡಿಕೆ ಏನ್ಬಿಟ್ಟು ಒಬ್ಬ ಸೂಟ್ ಬೂಟು ಹಾಕ ಬಂದು ಈ ಊಟ ಮಾಡ್ತಿದ್ದವ್ ಮುಂಚೆ ಕೂತ್ಕೊಂಡವನೇ. ಅವ್ನ್ ಕೂತ್ಕತ್ಲೆ ಊಟ ಮಾಡ್ತಿದ್ದವನು ಎಂಜಿ ಕೈಲೆ ಮ್ಯಾಕ್ ಎದ್ದವನೇ ಕಂದ. ಅವ್ನ ಎದ್ದುದ್ದ ನೋಡ್ಬಿಟ್ಟು ಇದು ಒಡ್ ಮನ್ಸ ಎಲ್ಲೋ ನಾನು ಬಂದ್ ಕೂತ್ಕೊಂಡುದ್ಕೆ ಮರ್ಯಾದೆ ಕೊಡಕ್ ಮ್ಯಾಕ್ ಹೇಳ್ತಾವನೆ ಅಂತ ತಿಳ್ಕೊಂಡು ಏನು ಸಂಕೋಚ ಪಟ್ಕಬೇಡಿ ಸುಮ್ಮನ್ ಕೂತ್ಕೊ ಊಟ ಮಾಡಿ ಅಂತ ಅನ್ಬಿಟ್ಟವನ ಕಂದ. ಸರಿ ಮ್ಯಾಕ್ ಎದ್ದಿದ್ದವನ್ ಕೂತ್ಕೊಬಿಟ್ಟವನೇ. ಈ ಚರಿ ದೊಡ್ಡ ಮನ್ಸ ಒಂದ್ ಅರ್ಧ ಕ್ವಾರ್ಟರ್ ಎಣ್ಣೆ ತರಿಸ್ಕೊಂಡ್ ಹಾಕವನೆ ಕಂದ. ಆಮೇಲೆ ಪುನಃ 5 ನಿಮಿಷ ಆಯ್ತಲೆ ಎರಡನೇ ಸರಿ ಊಟ ಮಾಡ್ತಿದ್ದವನು ಎಂಜಿ ಕೈಲೆ ಪುನಃ ಮ್ಯಾಕ್ ಎದ್ದವನೇ. ಆಗ ಕುಡಿತಿದ್ದವನು ಪುನಃ ಅವ್ನಿಗೆ ಹೇಳುದ್ನಂತೆ, ನಾನ್ ಮೊದ್ಲೇ ಹೇಳಿಲ್ಲ ನಿಮ್ಗೆ ನೀವೇನು ಸಂಕೋಚ ನಾಚಿಕೆ ಭಯ ಪಟ್ಕಬೇಡಿ, ನೀವು ಕೂತ್ಕೊಂಡು ಊಟ ಮಾಡಿ ಅನ್ಬಿಟ್ಟವನೇ. ಏನ ಮ್ಯಾಕ್ ಎದ್ದಿದ್ದವನು ಇವನ್ನೇ ದುರ್ಗುಟ್ಕೊಂಡ್ ಕ್ವಾಪ್ತಿಂದ ನೋಡ್ಕೊಂಡು ಪುನಃ ಕೂತ್ಕೊಬಿಟ್ಟವನ ಕಂದ. ಆಮೇಲೆ ದೊಡ್ಡ ಮನ್ಸ ಕುಡ್ಕ ತಿರ್ಪುನ ಅರ್ಧ ಕ್ವಾರ್ಟರ್ ಎಣ್ಣೆ ತರಿಸ್ಕೊಂಡ್ ಕುಡಿತಿದ್ನ. ಈ ಕಡೆ ಊಟ ಮಾಡ್ತಿದ್ದವನು 3ನೇ ಸಾರಿ ಎಂಜಿ ಕೈಲಿ ಮ್ಯಾಕ್ ಎದ್ದವನೇ ಕಂದ. ಆಗ ಕುಡ್ಕ ಪುನಃ ಅವ್ನಿಗೆ ಹೇಳ್ತಾವನೆ, ನೀವೇನ್ ಪದೇ ಪದೇ ಊಟನೂ ಮಾಡ್ದೇನೆ ಮ್ಯಾಕ್ ಹೇಳಿ ನನಗೆ ಮರ್ಯಾದೆ ಕೊಡ್ತಾ ಇದ್ದೀರಲ್ಲ, ಇವೆಲ್ಲ ಏನು ಬೇಡಿ ನನ್ಗೆ ಇಡ್ಸುತ್ತಿಲ್ಲ, ಇವೆಲ್ಲ ನಾನೇನು ಮಾಡುದಿಲ್ಲ, ನಿಮ್ಗೆ ಸುಮ್ಮನೆ ಬೇಜಾರ್ ಮಾಡ್ಕದೇನೆ ಊಟ ಮಾಡಿ ಅನ್ಬಿಟ್ಟವನೇ ಕಂದ. ಆಗ ಊಟ ಮಾಡ್ತಿದ್ದವನಿಗೆ ಅದ್ ಎಲ್ಲಿ ತಕೋಪ ಅವನು ಕೂತ್ಕಳಿ ಅಂತಿದ್ದವನಿಗೆ ಬೈಗ್ ಶುರು ಮಾಡ್ಕೊಬಿಟ್ಟವನೇ ಕಂದ. ಸುಮ್ಮನ್ ಮುಚ್ಕೊಂಡ್ ಕುಡ್ಕೊಂಡ್ ಎದ್ದೋಗೋ ಬೋಳಿ ಮಗನೇ, ನಾನು ಅಷ್ಟೊತ್ತಿಂದ ಸಾಂಬಾರ್ಗೆ ಉಪ್ಪು ಕಮ್ಮಿ ಆಗದಲ್ಲ ಅನ್ಬಿಟ್ಟು ಪಾಕು ಟೇಬಲ್ಗೆ ಉಪ್ಪುನ್ ಡಬ್ಬಿ ಎತ್ಕೊ ಬರ್ಮ ಅಂತ ಮ್ಯಾಕೆದ್ದು ಒಯ್ತಾ ಇದ್ರೆ ಬೋಳಿ ಮಗನೇ ಕೂತ್ಕಳಿ ಬೇಜಾರ್ ಮಾಡ್ಕೋಬೇಡಿ ಮೊಣ್ಣಂಗಟ್ಟಿ ಅಂತ ಹೇಳ್ತಾನೆ ಕೂತವನೆ ಅಂತ ಅನ್ಕಂದು ಅವನಿಗೆ ಒಡಿಕೆ ಹೊಂಟೋಗಿದ್ನಂತಕ್ಕಂತ. ಆಗ ಅವ್ನ ಮಾತ ಕೇಳ್ಬಿಟ್ಟು ಕುಡಿಕ್ ಬಂದಿದ್ ದೊಡ್ಡ ಮನ್ಸ ಮುಂದಕ್ಕೆ ಕೂಸ್ರನೆ ಬುಡ್ಡಿಲ್ ಮತ್ತೆ ಸರಿಯಾಗಿ ಮಾಡೋಣ. ಅಲ್ಲ ಇವನ್ ಪಾಡ್ಗೆ ಇವ್ನು ಕುಡ್ಕೊಂಡ್ ಬರ್ದಾನೆ ಅವನ್ ಕೈಲಾಕಣ ಊಸ್ಕೊಳಕ್ ಹೋಗಿದ್ದ. ಹಿಂಗೆ ಯಾವ್ದೋ ಒಂದ್ ಊರಲ್ಲಿ ಯಾವ್ದೋ ಪೌರಾಣಿಕ ನಾಟಕ ಆಡ್ತಿದ್ರ ಅಂತಕ್ಕಂದ್ಲ. ಸರಿ ಹಾರ್ಮೋನಿ ಮೇಷ್ಟ್ರು ಎಲ್ರಿಗೂ ಕಂಠ ಚೆಕ್ ಮಾಡ್ಕೊಂಡು ಅವ್ರ ಕಂಠಕ್ ತಕ್ಕನಾಗಿ ಪಾತ್ರ ಅಂತಿದ್ರಂತೆ. ಆಮೇಲೆ ಆ ಊರಿನ ಪಾಟೇಲ ಮಗ ಬಂದ್ಬಿಟ್ಟು ನನ್ಗೊಂದ್ ಸರಿಯಾಗಿರೋ ಪಾತ್ರ ಕೊಡಿ ಮೇಷ್ಟ್ರಿ ಅನ್ಬಿಟ್ಟವನೆ ಕಲ ಗದ್ರಿಸಿ ಮೇಷ್ಟ್ರ. ಆಗ ಮೇಷ್ಟ್ರು ನಿನ್ಗೆ ಅಂತ ಪಾಟ್ ಬೇಕು ಕೇಳ್ಕೊ ಅಂದವ್ರೆ. ಆಗ ಪಾಟೇಲ ಮಗ ನಂಗೆ ಸೇನಾಧಿಪತಿ ಪಾತ್ರ ಕೊಡಿ ಅಂತ ಕೇಳ್ಕೊಬಿಟ್ಟವನೆ ಕಲ ಮೇಷ್ಟ್ರ. ಸರಿ ಮೇಷ್ಟ್ರು ಅವನಿಗೆ ಸೇನಾಧಿಪತಿ ಪಾತ್ರ ಕೊಟ್ಬಿಟ್ಟವ್ರೆ ಕಂದ. ಏನ್ ಪುಣ್ಯಾತ್ಮ ಪಾಟೇಲನ್ ಮಗ ಪಾತ್ರ ಹಂಚಿದ ದಿವ್ಸ ಮಾತ್ರ ಪ್ರಾಕ್ಟೀಸ್ ಮನೆಗೆ ಹೋಗಿದ್ದವನು ಕಂದ. ಏನ್ ನಾಟಕ ಸೀನ್ಸು ಬಂದು ಊರೊಳಕ್ಕೆ ಬೀಳು ಗಂಟ್ಲು ಒಂದಿನೂ ಪ್ರಾಕ್ಟೀಸ್ ಮನೆಗೆ ಹೋಗಿರ್ನಿಲ್ಲ. ಸರಿ ಈ ಕಡೆ ಹಾರ್ಮೋನಿ ಮೇಷ್ಟ್ರಿಗೂ ತಲೆ ಕೆಟ್ಟೋಯ್ತು. ಅಲ್ಲ ಈ ಪುಣ್ಯಾತ್ಮ ಸೇನಾಧಿಪತಿ ಪಾತ್ರದವನು ಒಂದಿನೂ ಪ್ರಾಕ್ಟೀಸ್ ರೂಮ್ಗೆ ಬಂದು ಒಂದ್ ಹಾಡು ಒಂದ್ ಮಾತು ಯಾವ್ದು ತಕನಿಲ್ಲ. ಇವತ್ತು ನಾಟಕ ಬೇರೆ ಇವನೇ ಹಾಡಾಡನು ನಾನೇ ಹಾಡ್ಗೆ ಹಾರ್ಮೋನಿ ಬಾರ್ಸನೆ ಅನ್ಕೊಂಡು ಯೋಚನೆ ಮಾಡ್ತಾವ್ರೆ ಕಂದ. ಸರಿ ಆಮೇಲೆ ಮೊಣ್ಣಂಗಟ್ಟಿ ಪಾಟೇಲ ಮಂಗ ಚೆನ್ನಾಗಿ ಡ್ರೆಸ್ ಮಾಡಿಸ್ಕೊಂಡು ಗತೆನು ಹಿಡ್ಕೊಂಡು ಬಂದು ದರ್ಬಾರ್ ಸೀನ್ಸ್ ಅಲ್ಲಿ ರಾಜು ಮುಂಚೆರೆ ಕೂತ್ಬಿಟ್ಟವನೆ ಕಲ ಸೀಟ್ ಮೇಲೆ. ಸರಿ ರಾಜ ಮೊದ್ಲು ಅವ್ನ್ ಕಲ್ತಿರೋ ಹಾಡು ಆಡ್ಬಿಟ್ಟು ಸೇನಾಧಿಪತಿ ಕಡೆ ತಿರ್ಕೊಂಡು ಹೇಳುದ್ನ, ಏನಂತ ಎಲ್ಲವೋ ಸೇನಾಧಿಪತಿ ನಮ್ಮ ಸೇನೆಯು ಯಾವ ರೀತಿ ಕಾರ್ಯ ನಿರ್ವಹಿಸುತ್ತಿದೆ ಅದನ್ನು ತಿಳಿಸುವನಾಗುವಂತ ಅನ್ಬಿಟ್ಟವನೆ ಕಲ್ಲದ ರಾಜ. ಸರಿ ಸೇನಾಧಿಪತಿ ಪಾತ್ರದವನು ಅಪ್ಪಣೆ ಮಹಾಪ್ರಭು ಅಂತ ಎದ್ ನಿಂತ್ಕೊಂಡು ಗದೆನ ಎಗ್ ಮೇಲೆ ಮಡಿಕೊಂಡು ಮೈ ಕೂತಕ್ ಬಂದ್ ನಿಂತ್ಬಿಟ್ಟವನೆ. ಏನ್ ಆರ್ವನಿ ಮೇಷ್ಟ್ರ ಮ್ಯಾಂಗನಂಗೆ ಮ್ಯಾಕೋ ಕೆಳಕೋ ಕಣ್ಕಂಡ್ ಬಿಟ್ಕೊಂಡು ಸೇನಾಧಿಪತಿ ಬಕ್ಕನೆ ನೋಡ್ತಾ ಕುಂತ್ಬಿಟ್ಟವ್ರೆ ಕಂದ. ಸರಿ ಈ ಚರಿ ಸೇನಾಧಿಪತಿ ಪಾತ್ರದವನು ಕಾಪಾತ್ಬಿಟ್ಟು ಮೇಷ್ಟ್ರಿಗೆ ಬೈತವನೆ, ಏನಂತ ಒಕ್ಕಯ್ಯ ನಡೀರಿ ಬಾರ್ಸ್ರಿ ಮೇಷ್ಟ್ರೇನ ಆಡ್ದಾಡ್ಗ ತಾರಾಮಾರ ಹಾರ್ಮೋನಿ ಅನ್ಬಿಟ್ಟು ಆಡ ಶುರು ಮಾಡ್ಕಂದಕ್ಕಂದ ಸೇನಾಧಿಪತಿ ಪಾತ್ರದವನು ಪಾಟೇಲ ಮಂಗ. ಯಾವ ದಪ್ಪ ದಪ್ಪ ಕೂರೆಗಳ ದೊಣ್ಣ ತಗೋಕೂತ ಸಣ್ಣ ಸಣ್ಣ ಕೂರೆಗಳ ಕೈಯೆಲ್ಲ ಹೊಸಕೂತ. ದಪ್ಪ ದಪ್ಪ ಕೂರೆಗಳ ದೊಣ್ಣ ತಗೋಕೂತ ಸಣ್ಣ ಸಣ್ಣ ಕೂರೆಗಳ ಕೈಯೆಲ್ಲ ಹೊಸಕೂತ. ಚಾಪೆ ತಿಂಬು ತಿಂಗಣಗಳ ಎಬ್ಬೆಟ್ಟಲ್ಲಿ ಇಸುಕೂತ. ಚಾಪೆ ತಿಂಬು ತಿಂಗಣಗಳ ಎಬ್ಬೆಟ್ಟಲ್ಲಿ ಇಸುಕೂತ. ಬಲ ಜಯಿಸಿ ನಾವು ಹೋಗಿ ಬರುವೆನು ಕುಕ್ಕುಕೆ ಕೂರಯ್ಯ ಕುಕ್ಕುಕೆ ತಿಗಣಯ್ಯ ಹೊಸ್ಕುಕೆ ಅನ್ಬಿಟ್ಟು ಮುಂದೇನಪ್ಪಣೆ ಮಹಾಪ್ರಭು ಅಂತ ಕೂತ್ಕೊಂಡಂತಕ್ಕಂತ ಕೆಳಕ್ಕೆ. ಅವನ್ ತರ ಇನ್ನೇನ್ ಮಾಡಂತ ಊರ್ನ ಪಟೇಲ್ ಮಗ ಹೇಳವ್ರಿಲ್ಲ ಕೇಳವ್ರಿಲ್ಲ, ಅವನ್ ಆಡಿದ್ದೆ ಆಟ. ಲೋ ಏನ ಹಿಂಗೆ ಇನ್ನೊಂದ್ ಊರಲ್ಲಿ ರಾಮಾಯಣ ನಾಟಕ ಆಡ್ಬಿಟ್ಟು ಹನುಮಂತ ಕಿತಾಪತಿ ಮಾಡಾಕ್ ಕೊಟ್ಟಿದ್ದಕ್ಕಂದ. ಏನ್ ಕಿತಾಪತಿ ಮಾಡಿದ್ರಣ? ಹಿಂಗೆ ಯಾವ್ದೋ ಊರಲ್ಲಿ ರಾಮಾಯಣ ನಾಟಕ ಆಡ್ತಿದ್ರಂತಕ್ಕಂದ. ಸರಿ ರಾಮಾಯಣ ನಾಟಕದಲ್ಲಿ ಹನುಮಂತನ ಪಾತ್ರದವನು ಬೆಳಕರಿ ಹೊತ್ತಲ್ಲಿ 4 ಗಂಟೆ ರಾತ್ರಿ ಬರ್ಬೇಕು. ಇವನೇನ್ ಮಾಡ್ಬಿಟ್ಟವನೆ ರಾತ್ರಿ 12 ಗಂಟೆಗೆ ಡ್ರೆಸ್ ಮಾಡಿಸ್ಕೊಬಿಟ್ಟವನೆ ಯಾಕಂದ್ಲ. ಡ್ರೆಸ್ ಮಾಡಿಸ್ಕೊಂಡು ಇವನೇನ್ ಮಾಡ್ಬಿಟ್ಟವನೆ, ಏನ್ ಮಾಡವ್ನೆ ಡ್ರೆಸ್ಸಿಂಗ್ ರೂಮ್ ಪಕ್ಕದಲ್ಲಿ ಯಾರ ಕಾಣಿ ಗೆಣಸ್ ಮಾರೋರು ಗಾಡಿ ನಿಲ್ಲಿಸ್ಬಿಟ್ಟು ನಾಟಕ ನೋಡಕ್ಕೆ ಅಂತ ಸ್ಟೇಜ್ ಮುಂಚೆರ್ಕೋ ಕೂತಿದ್ರು. ಆ ಗಾಡಿ ಮೇಲೆ ಹನುಮಂತನ ಪಾತ್ರದವನು ತಡಿ ಈಗ ರಾತ್ರಿ 12 ಗಂಟೆ ನನ್ ಪಾತ್ರ ಬರೋದು ಇನ್ನು 4 ಗಂಟೆ ರಾತ್ರಿಗಲ್ವೇ ಅನ್ಕೊಂಡು ಮನಿ ಕಬಿಟ್ಟವನ ಯಾಕಂದ. ಆಮೇಲೆ 2 ಗಂಟೆ ರಾತ್ರಿ ಐತ್ಲ ಈ ಗೆಣಸಿನ ಗಾಡಿಯವರು ಸಂತೆಗೆ ಲೇಟ್ ಐತೆ ತಡಿ ಅನ್ಕೊಂಡು ಗಾಡಿ ಕಟ್ಕೊಂಡು ಹೋಗ್ ಮಾಡ್ಬಿಟ್ಟು ಗೆಣಸಿನ ಗಾಡಿ ತಕ್ ಬಂದವ್ರ ಯಾಕಂದ್ಲ. ಇವ್ರಿಗೆ ಗೆಣಸಿನ ಗಾಡಿಯವ್ರಿಗೆ ಹನುಮಂತ ಗಾಡಿ ಮೇಲೆ ಮನಿಗಿರೋದು ಗೊತ್ತಾನಿಲ್ಲ. ಹಂಗೆ ಹನುಮಂತನ ಬೆರ್ಕೆಲೆ ಗಾಡಿ ಕಟ್ಕೊಂಡು ಹೊಂಟಗಾರ ಊರ್ಬಿಟ್ಟು ಅಷ್ಟಕ್ಕೆ ಹನುಮಂತನ ಪಾತ್ರ ಬತ್ತು ಎಲ್ಲಿದ್ದಾನ ಮೊಣ್ಣಂಗಟ್ಟಿ ಹನುಮಂತ ಗೆಣಸಿನ ಗಾಡಿ ಮೇಲೆ ಆಯಾಗ ಮನಗುಟ್ಟವನೆ. ಏನ್ ಈ ಕಡೆ ಎಲ್ಲ ಮೈ ಕಲಿ ಹನುಮಂತನ ಪಾತ್ರದವನಾಗ ಸಾರ್ಕತ್ತವ್ರೆ. ಹನುಮಂತನ ಪಾತ್ರ ತಿಮ್ಮೇಗ
ತಿಮ್ಮೇಗೌಡ ಎಲ್ಲಿದ್ರು ಬರ್ಬೇಕು, ಹನುಮಂತನ ಪಾತ್ರ ತಿಮ್ಮೇಗೌಡ ಎಲ್ಲಿದ್ರು ಬರ್ಬೇಕು ಅಂತ ಏನ್ ಸಾರಾಟ ಹೊಡಿತಾವ್ರೆ ಕಂದ್ಲ. ಆಗ್ಲೇ ಗಾಡಿ ಊರ್ ಬಿಟ್ಟು 2 ಪರ್ಲಂಗ್ ದೂರ ಹೊಂಟೋಗ್ಬಿಟ್ಟದೆ. ಅಷ್ಟೊತ್ತಿಗೆ ಹನುಮಂತನಿಗೆ ಎಚ್ಚರಾಗಿ ಗಾಡಿಯಿಂದ ಹಿಡಿದು ಓಡ್ ಬಂದ. ನೀನೇನಪ್ಪ ಗತಿ ಅನ್ಕಂದ್ ಏನ್ ಜನರ ಮಧ್ಯದಲ್ಲೇ ಕೋಣ ನುಗ್ಗ್ ಬತ್ತವನ ಕಂದ್ಲ. ಒಳ್ಳೆ ಕತೆ. ನಾನ್ ಇಲ್ಲಿದ್ದೀನಿ ಹನುಮಂತ ಅನ್ಕಂದ್ ಹೆಂಗ್ ಮಕ್ಳು ಎಲ್ಲರೂ ತುಳ್ಕಂದು ಅಪ್ಪಚ್ಚಿ ಕಡಿಸಿ ಓಡ್ ಬಂದು ಸ್ಟೇಜ್ ಮ್ಯಾಗ ನಿಂತ್ಕಂದಂತ ಕಂದ್ಲ. ಇಂತ ನಿದ್ಗೆಟ್ ಮುಂಡೆ ತಾವ್ ನಾಡು ಸೇರ್ಕೊಳ್ಳೋದ್ಕಿಂತ ದನ ಮೇಸಕ್ ಲಾಯಕ್ ಒಡ್ಡಿ ಐದ ನಮ್ಮೂರಲ್ಲೊಬ್ಬ ತಲೆಲೆ ಮೆರಿತಾನೆ ಕಂದ್ಲ. ಹೆಂಗೆ ಅಂದ್ರೆ ನನ್ಗೆಲ್ಲಾ ಗೊತ್ತು. ನಾನ್ ಹೇಳ್ದಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಡೆಲ್ಲಿ ಮಿನಿಸ್ಟರ್ ಗಂಟಲು ನನ್ ಮಾತು ಕೇಳ್ತಾರೆ. ನಿಮ್ಗೆ ಯಾವ ಕೆಲಸ ಆಗ್ಬೇಕಾದ್ರು ಬನ್ನಿ ನನ್ ಜೊತೆ ಮಾಡಿಸ್ಕೊಡ್ತೀನಿ ಅಂತ ಸಿಟಿ ಕರ್ಕೊಂಡೋಗಿ ಅವ್ರ ದುಡ್ಡಲ್ಲೇ ತಿಂದು ಕುಡ್ದು ಮಜಾ ಮಾಡಿ ಊರಿಗೆ ಬರ್ತಾನೆ ಕಂದ್ಲ. ಇದುವರೆಗೂ ಒಬ್ರಿಗೂ ಒಂದ್ ಕೆಲಸ ಮಾಡಿಸ್ಕೊಡ್ನಿಲ್ಲ ಅವನು ಬಡ್ಡಿ ಐದ ಅಂತ ಬಳಂಗ್ ನನ್ ಮಗ ಕಂದ್ಲ. ಅವನೊಂದ್ಸರಿ ಏನ್ ಮಾಡ್ಬಿಟ್ಟವನೆ, ಮಂಡ್ಯಕ್ಕೆ ಯಾರ್ದೋ ಬಾಡಿಗೆ ಸ್ಕೂಟರ್ ತಕೊಂಡ್ ಹೋಗ್ಬಿಟ್ಟವನೆ ಕಂದ್ಲ. ಈ ಕಪ್ಪಿ ಮುಂಡತ್ತದು ಮಂಡ್ಯ ಸುತ್ಕೊಂಡು ಟ್ರಾಫಿಕ್ ಸಿಗ್ನಲ್ ಹತ್ರ ಬಂದವನೆ. ಇವನಿಗೆ ಕೆಂಪ್ ಲೈಟ್ ಹಾಕಿರೋದು ಗೊತ್ತಾನಿಲ್ಲ. ದಿಢೀರ್ ಅಂತ ರೋಡ್ ನುಗ್ಬಿಟ್ಟವನೆ ಕಂದ್ಲ ಸ್ಕೂಟರ್ ಒಳಗೆ. ಆಗ ಅಲ್ಲೇ ಇದ್ದ ಟ್ರಾಫಿಕ್ ಪೊಲೀಸ್ ಬಂದು ಇವನ ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಕೊಂಡ್ ಬೈತಾವನೆ. ಏನಂತ? ಅಲ್ಲ ಕಣ ಗ್ರಾಸ್ತ, ನಾನ್ ಕೆಂಪ್ ಲೈಟ್ ಸಿಗ್ನಲ್ ಹಾಕಿದ್ರು ಒಳ್ಳೆ ದೊಡ್ಡ ದನಿ ನಂಗೆ ನುಗ್ತಾ ಇದೆಯಲ್ಲ, 100 ರೂಪಾಯಿ ಫೈನ್ ಕಟ್ಟು ಅನ್ಬಿಟ್ಟವನೆ ಕಂದ್ಲ. ನಿನ್ನಿಂದ ಟ್ರಾಫಿಕ್ ಎಲ್ಲ ಜಾಮ್ ಆಗ್ಬಿಟ್ಟದೆ ಅಂತಲೂ ಬೈತಾವನೆ ಜೊತೆಗೆ. ಆಗ ನಮ್ಮೂರ್ ದೊಡ್ಡ ಮನ್ಸನ್ ಕ್ವಾಪತ್ಬಿಟ್ಟು ಅವನು ಪೊಲೀಸ್ ತಗೊಂಡ್ ಮುಂದ್ಗಡೆ ಜಂಬ ಕೊಚ್ಕತ್ತವನೆ. ಏನಂತ? ಏನಯ್ಯ ನನ್ನೇ ದಂಡ ಕಟ್ಟು ಅಂತೀಯಾ? ನಾನು ಯಾರು ಅಂತ ಗೊತ್ತೇ ನಿಂಗೆ? ನಂಗೆ ದ್ಯಾವಣ್ಣ ಗೊತ್ತು, ಸಿದ್ದರಾಮಣ್ಣ ಗೊತ್ತು, ಧರ್ಮಣ್ಣ ಗೊತ್ತು, ಕೊರಮಣ್ಣ ಗೊತ್ತು, ಅವ್ರ ಗೊತ್ತು, ಇವ್ರು ಗೊತ್ತು. ನಿನ್ನ ಏನ್ ಮಾಡಿಸಿ ನೋಡ್ಕೋ, ನನ್ನೇ ಫೈನ್ ಕೇಳಿ ಹಂಗೆ ಹಿಂಗೆ ಅನ್ಕಂದು ಹೇಳ್ಕತಾ ಇದ್ನಂತೆ ಕಂದ್ಲ. ಈಚೆ ಟ್ರಾಫಿಕ್ ಪೊಲೀಸ್ ನನ್ಗೂ ತಿಕ್ಲಾತ್ಬಿಟ್ಟು, ಅದ್ ಸರಿ ನಿನ್ಗೆ ಅಂತ ದೊಡ್ಡ ಮನಸ್ಸರೆಲ್ಲ ಗೊತ್ತು ಅಂತ ನನಗೂ ಗೊತ್ತು, ನಿಂಗೆ ಈ ಮೀಸೆ ರಾಮಣ್ಣ ಗೊತ್ತೇ ಅಂದವನ ಕಂದ್ಲ. ಮೀಸೆ ರಾಮಣ್ಣ ಅವನ್ಯಾರು ಹೊಸ್ಬ, ನನ್ನ ಹೆಸರನ್ನೇ ಕೇಳಿಲ್ಲ ಅನ್ಬಿಟ್ಟವನ ಕಂದ್ಲ ಇವನುವೆ. ಅದ್ಕೆ ಪೊಲೀಸ್ ಮೀಸೆ ರಾಮಣ್ಣ ನಾನು ಯಾಕಂದ್ ನಡಿಯೋ ಬೋಳಿ ಮಗ್ರೆ ಎಂತ ಡೇಟ್ ಎಕ್ಕತ್ತ ಮೇಲೆ ಬಿಟ್ಕೊಂಡು ನಮ್ಮೂರವನ್ಗೆ ಸ್ಟೇಷನ್ಗೆ ಎಳ್ಕೊಂಡೋಗಿ 1 ವಾರ ಸ್ಕೂಟರ್ ಬೇಕಲ್ಲಿ ಕೂಡಾಕಂದಿದ್ದು ಊರು ಬಿಟ್ಟು ಕಳ್ಸುದ್ನಂತ ಕಂದ್ಲ. ಹಿಂಗೆ ಒಬ್ಬೊಬ್ರು ಒಂದೊಂದ್ ಊರಲ್ಲಿ ಕೈಲಾಗದೆ ಇದ್ರು ಮೈ ಪರ್ಚ್ಕೊರಿ ಇರ್ತಾರೆ ಕಂದ್ಲ ಉತ್ತರ ಕುಮಾರ್ರು. ಅಣ್ಣ ನಿಮ್ಮೂರನು ಗುಗ್ಗು ಮುಂಡದು ಹೋಗಿ ಒಬ್ಬ ಟ್ರಾಫಿಕ್ ಪೊಲೀಸ್ ಸಿಗಾಕೊಂಡು ದಂಡ ಕಟ್ ಬಂದವನೆ. ಆದ್ರ ನಾನು ಬೆಂಗಳೂರು MG ರೋಡ್ ಒಂದ್ ದೊಡ್ಡ ಬಿಲ್ಡಿಂಗ್ ಅದ್ ಗೊತ್ತು. ಮೂಕನ್ ಹೇಳು ಯುಟಿಲಿಟಿ ಬಿಲ್ಡಿಂಗ್ ಕನ. ಆ ಬಿಲ್ಡಿಂಗ್ ವಾಚ್ಮನ್ ಗೆ ಚಳ್ಳೆ ಹಣ್ಣು ತಿನ್ಸ್ ಬಂದ್ ಭೂಪ ನನ್ ಗೊತ್ತೇಣ. ಹೆಂಗ್ ತಿನ್ನಿಸ್ತ ಮುಂಡದ ಚಳ್ಳೆ ಹಣ್ಣ ಅವನ್ಗೆ? ನಾನೊಂದ್ಸಾರಿ ಬೆಂಗಳೂರಿಗೆ ಕದ್ದಾಗಿದ್ದಾಗ ಬೆಂಗಳೂರು MG ರೋಡ್ ಅಲ್ಲಿ 21ನೇ ಅಂತಸ್ತು ಬಿಲ್ಡಿಂಗ್ ಅದಣ್ಣ. ಅದನ್ನ ನೋಡ್ತಾ ನಿಂತಿದ್ದೆ. ಆಮೇಲೆ ಆಗ ಬಿಲ್ಡಿಂಗ್ ವಾಚ್ಮನ್ ಬಂದ್ಬಿಟ್ಟು ಯೋ ಏನ್ ನೋಡ್ತಾ ನಿಂತಿದ್ಯಾ ಅಂತ ಕೇಳ್ದ. ಈ ಬಿಲ್ಡಿಂಗ್ ಇಷ್ಟು ಉದ್ದ ಅದಲ್ಲ, ಹೆಂಗ್ ಕಟ್ಟವ್ರೆ ಅಂತ ನೋಡ್ತಾ ಇದೀನಿ ಅಂದೆ. ಅದಕ್ಕ ವಾಚ್ಮನ್ ಕೇಳಯ್ಯ, ಇಲ್ಲಿ ಈ ಬಿಲ್ಡಿಂಗ್ ನೀನ್ ನೋಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಗೊತ್ತಾ ಅಂದ. ನಾನು ಎಷ್ಟ್ ಕೊಡ್ಬೇಕ ದುಡ್ಡ ಅಂತ ಕೇಳ್ದೆ. ಅದಕ್ಕ ಅವನು ನೋಡಯ್ಯ ಇದು 21ನೇ ಅಂತಸ್ತಿನ ಬಿಲ್ಡಿಂಗು, ಒಂದೊಂದ್ ಅಂತಸ್ತಿಗೂ 10 ರೂಪಾಯಿ ದಂಡ ಕೊಡ್ಬೇಕು. ಸರಿ ಈಗ ನೀನ್ ಎಷ್ಟನೇ ಅಂತಸ್ತು ಬಿಲ್ಡಿಂಗ್ ನೋಡ್ತಾ ಇದೀಯ ಅಂತ ಕೇಳ್ದ. ಅದಕ್ ನಾನು 4ನೇ ಅಂತಸ್ತು ಬಿಲ್ಡಿಂಗ್ ನೋಡ್ತಾ ಇದೀನಿ ಅಂದೆ. ಅದಕ್ಕ ಅವ್ನು 40 ರೂಪಾಯಿ ಕೊಡು ಅಂದ. ನಾನ್ ಕೊಟ್ಟೆ. ನೋಡೋಣ ನಾನ್ ಹೆಂಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟೆ ಅಂತ ವಾಚ್ಮನ್ಗೆ. ಚಳ್ಳೆ ಹಣ್ಣು ಹೆಂಗ್ ತಿನ್ಸಿದಿ ಹೋಗೋ ದಡ್ ಮುಂಡತ್ತದೆ? 40 ರೂಪಾಯಿ ಬೇರೆ ದಂಡ ಕಟ್ಟು ಹುಟ್ಟ್ಯಾಕ್ರು ನಂಗೆ ಬಂದಿದೀಯ. ಹೆಂಗೆ ಅಂದ್ರೆ ನಾನ್ ನೋಡ್ತಾ ಇದ್ದು 20ನೇ ಅಂತಸ್ತು ಬಿಲ್ಡಿಂಗ್ ಕಾರಣ 200 ರೂಪಾಯಿ ದಂಡ ಕೊಡ್ಬೇಕಾಗಿತ್ತು. ನಾನ್ 4ನೇ ಅಂತಸ್ತು ನೋಡ್ದೆ ಅನ್ಬಿಟ್ಟು ಸುಳ್ಳು ಹೇಳಿ 40 ರೂಪಾಯಿ ಕೊಟ್ಟೆ. ಹೆಂಗಣ್ಣ ನನ್ ಬುದ್ಧಿವಂತಿಕೆ 160 ರೂಪಾಯಿ ಉಳಿಸ್ಕೊಂಡ್ ಬಂದ್ಬಿಟ್ಟೆ. ನಿನ್ ಮಕ್ಕಷ್ಟು ಬೆಂಕಿ ಹಾಕಕ್ಕ ನಾವು ನಿನ್ ಪ್ಯಾಕ್ರು ಮಕ್ಕ ನೋಡ್ಕೊಂಡ್ ಚೆನ್ನಾಗ್ ನಾ ಮಕ್ಕ ಕಳ್ಸೋನಕ್ಕ ನಾವು ವಾತ್ಪೇನು ಅಲ್ಲಕ್ಕನ ಗೂಬೆ ಮುಂಡದೆ. ದೇಶದಲ್ಲಿ ಯಾರ ಬಿಲ್ಡಿಂಗ್ ನೋಡಕ್ಕೆ ದುಡ್ಡು ಕೊಟ್ಟಾರೆ ಅಂದ್ಲ, ನೀನ್ ಹೋಗ್ಬಿಟ್ಟು 40 ರೂಪಾಯಿನೂ ಕೊಟ್ಬಿಟ್ಟು ಬುದ್ಧಿವಂತಂಗ್ ಮೆರೀತಾ ಇದೆಯಲ್ಲ. ಲೋ ಏನಣ್ಣ ನಮ್ ದೇಶದ ಪೊಲೀಸ್ ನೋಡ್ರಿ ನಿನಗಿಂತ ಬುದ್ಧಿವಂತರು ಕಂದ್ಲ. ಹೆಂಗಣ್ಣ? ಹಿಂಗೆ ಒಂದ್ಸರಿ ನಮ್ ದೇಶ ನೋಡಕ್ಕೆ ಪಾಕಿಸ್ತಾನದವನೊಬ್ಬ ಬಂದಿದ್ನಂತ ಕಂದ್ಲ. ಹಂಗೆ ಎಲ್ಲಾ ಪ್ಲೇಸ್ ದೇಶದಲ್ಲಿ ನೋಡ್ಕೊಂಡು ನಮ್ ಬೆಂಗಳೂರಿಗೆ ಬಂದ್ಬಿಟ್ಟು ನೆಹರು ಪಾರ್ಕ್ ಅಲ್ಲಿ ನಿಂತ್ಕೊಂಡು ರಿಸರ್ಚ್ ಮಾಡ್ತಾ ಇದ್ನಂತೆ. ಅದ ಒಬ್ಬ ಪೊಲೀಸ್ ನೋಡ್ಬಿಟ್ಟು ಅವನ ಹತ್ರಕ್ಕೆ ಬಂದ್ಬಿಟ್ಟು, ಏನಯ್ಯ ನೀನ್ ಮಾಡ್ತಾ ಇರೋ ಕೆಲ್ಸ ನೆಹರು ಪಾರ್ಕ್ ಅಲ್ಲಿ ನಿಂತ್ಕೊಂಡು ಅಂತ ದೊಡ್ಡ ಮನ್ಸನ್ ಪಾರ್ಕ್ ಅಲ್ಲಿ ನಿಂತ್ಕೊಂಡು ರಿಸರ್ಚ್ ಮಾಡ್ತಾ ಇದೀಯ, ಯಾವ ಊರು ನಿಂದು ಅಂತ ಕೇಳ್ಬಿಟ್ಟನಕಲ್ಲ ಪೊಲೀಸ್ನವನು. ಅದಕ್ಕೆ ಪಾಕಿಸ್ತಾನ ಅರ್ಧಕ್ಕೆ ರಿಸರ್ಚ್ ನಿಲ್ಲಿಸ್ಬಿಟ್ಟು ನಾನು ಪಾಕಿಸ್ತಾನದವನು ಸಾ ಅನ್ನಂತೆ. ಆಗ ನಮ್ ಪೊಲೀಸನು ಪಾಕಿಸ್ತಾನದವನೇ, ಬಾ ಇಲ್ಲಿ ಮಾಡ್ಬೇಡ ರಿಸರ್ಚ್, ನೀನು ಸರಿಯಾದ ಜಾಗ ತೋರಿಸ್ತೀನಿ ಅನ್ಕೊಂಡು ಅವನ ಒಂದ್ ದೊಡ್ಡ ಬಿಲ್ಡಿಂಗ್ ತಕ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಮಾಡು ರಿಸರ್ಚ್ ಅಂದವನಕಂದ್ಲ. ಆಗ ಪಾಕಿಸ್ತಾನನು ಬಿಲ್ಡಿಂಗ್ ಮೇಲೆಲ್ಲ ಒಡ್ಡಾಡ್ಕೊಂಡ್ ರಿಸರ್ಚ್ ಮಾಡ್ಬಿಟ್ಟು ನಮ್ ಪೊಲೀಸ್ನವನ ಕೇಳುದ್ನಂತೆ, ತುಂಬಾ ಥ್ಯಾಂಕ್ಸ್ ಸಾ, ತುಂಬಾ ಉಪಕಾರ ಆಯ್ತು, ನಿಮ್ ದೇಶದಲ್ಲಿ ರಿಸರ್ಚ್ ಮಾಡಕ್ಕೂ ಇಂತ ಬಿಲ್ಡಿಂಗ್ ಕಟ್ಟವ್ರೆ, ಅದ್ ಸರಿ ಇದ್ ಯಾವ ಆಫೀಸು ಸಾ ಅಂತ ಕೇಳ್ಬಿಟ್ಟವನಕಂದ. ಆಗ ನಮ್ ಪೊಲೀಸ್ನವನು ಪಾಕಿಸ್ತಾನ ಏನ್ ಹೇಳಿದಂತೆ ಗೊತ್ತಾ? ಏನ್ ಹೇಳಿದಣ್ಣ? ಇದು ನಮ್ ದೇಶದ ಆಫೀಸ್ ಅಲ್ಲ ಕಣಯ್ಯ, ನಿಮ್ ಪಾಕಿಸ್ತಾನದ ರಾಯಭಾರಿ ಕಚೇರಿ ಕಣ, ಸುಮ್ನ ಹೋಗು ಅಂದಂತೆ ಕಂದ. ಲೋ ಏನಣ್ಣ, ನಾನು ಒಂದ್ಸರಿ ಬಾಂಬೆ ಪೊಲೀಸ್ನವ್ರಿಗೆ ಮಾರಿಸ್ಬಿಟ್ಟಿದ್ದಿ ಕಂದ. ನೀನ್ ಯಾವಾಗ ಬಾಂಬೆ ಹೋಗಿದ್ದಣ್ಣ? ನಾನು ಒಬ್ಬನಿಗೆ ಬಾಂಬೆಲಿ 50,000 ರೂಪಾಯಿ ಸಾಲ ಕೊಡ್ಬೇಕಾಗಿತ್ತು ಕಂದ. ಕೊಟ್ಬಿಟ್ಟು ಬರ್ಮ ಅಂತ ರೈಲ್ಗೆ ಹೋದಿ. ಆ ರೈಲು ರಾತ್ರಿ 12 ಗಂಟೆಗೆ ತಕೊಂಡೋಗಿ ಬಾಂಬೆ ಗಿಳಿಸುದ್ನ. ನಾನ್ ಇನ್ನೇನೋ ರೈಲ್ನಿಂದ ಇಳಿಬೇಕು, ಅಷ್ಟೊತ್ತಿಗೆ ಟಿಕೆಟ್ ಚೆಕ್ ಮಾಡೋನು ಬಂದ್ಬಿಟ್ಟು ಟಿಕೆಟ್ ಎಲ್ಲ ತೋರ್ಸಯ್ಯ ಅನ್ನಕಲ್ಲ ನನ್ನ.
ನನ್ನ ಹತ್ರ ಟಿಕೆಟ್ ಇಲ್ಲ ಸ್ವಾಮಿ ಏನ್ ಬುಟ್ಟಿ ಹಂಗಂದುದೆ ತಡ ನನ್ನ ಮಗ ಪೊಲೀಸ್ನವ್ರಿಗೆ ಇಟ್ಕೊಟ್ಬಿಟ್ಟಕ್ಕಂತ ಟಿಸಿ. ಸರಿ ಬಾಂಬೆ ಪೊಲೀಸ್ನವರು ನನ್ನ ಬೆಳಗಾನ ಲಾಕಪ್ಪಲ್ಲಿ ಕೂಡಾಕಂದಿದ್ದು ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಕೋರ್ಟ್ಗೆ ಕರ್ಕೊಂಡೋಗಿ ನಿಲ್ಸಿದ್ರು. ಕೋರ್ಟ್ ಅಲ್ಲಿ ನನ್ನ ಜಡ್ಜು ಕೇಳಿದ್ರು ಕನ್ಲ ಏನಂತ, ಏನಯ್ಯ ನೋಡು ದೊಡ್ಡ ಮನಸ್ಸಂಗ್ ಬೇರೆ ಕಾಣ್ತೀಯ, ರೈಲಲ್ಲಿ ಬೆಂಗಳೂರಿಂದ ಟಿಕೆಟ್ ತಕ್ಕದೇನೆ ಬಾಂಬೆಗೆ ಬಂದಿದ್ದೀಯೇ, ಕಟ್ಟು 500 ರೂಪಾಯಿ ದಂಡವ ಕೋರ್ಟ್ಗೆ ಏನ್ಬಿಟ್ರು ಕಂದ. ಅದಕ್ಕೆ ನಾನು ಜಡ್ಜ್ ಸಾಹೇಬ್ರಿಗೆ ಹೇಳ್ದೆ. ಏನಂತ ಹೇಳ್ದೆ? ಸ್ವಾಮಿ ನಂತ ಟಿಕೆಟ್ ಇತ್ತು ಸ್ವಾಮಿ, ರಾತ್ರಿ 12 ಗಂಟೆಯಲ್ಲಿ ರೈಲಲ್ಲಿ ಬಂದದ್ ನಾನು, ನಂತ ಬೇರೆ 50 ರೂಪಾಯಿ ದುಡ್ಡದೆ, ಯಾವ ಕಳ್ ನನ್ನ ಮಕ್ಕಳಾರ ಚಾಕಿ ಕಾಗ್ಬಿಟ್ಟು ದುಡ್ಡು ಗಿಡ್ ಕಿತ್ಕೊಂಡರು ತಡಿಯಪ್ಪ ಅನ್ಕೊಂಡು ಈ ತರ ಟಿಕೆಟ್ ಇಲ್ಲರ ನಂಗೆ ನಾಟಕ ಆಡ್ದೆ ಸ್ವಾಮಿ, ನನಗೂ ಮಲ್ಗೋಗ್ ಜಾಗನೂ ಸಿಕ್ತು, ನನ್ ದುಡ್ಗೆ ಪೊಲೀಸ್ನವ್ರು ಕಾವಲಿದ್ದಂಗ ಆಯ್ತು ಸ್ವಾಮಿ ಅಂತ ಅಂದಿಕ್ಕಂದ. ನನ್ ಮಾತ ಕೇಳ್ಬಿಟ್ಟು ಜಡ್ಜ್ ಲಾಯರ್ಗಳೆಲ್ಲ ಮೊಕಣಾಗ್ ಬಿದ್ದೋದ್ರು ಕೋರ್ಟ್ ಒಳಗೆ ಕಂದ. ನಿಜವಾಗ್ಲೂ ಪ್ರಚಂಡ ಕಾರಣ ನೀನು. ಹಿಂಗೆ ಒಬ್ಬ ದಡ್ಡ ಗಡ್ಡನು ಮೊಳದ ಬೆಳೆಸ್ಕೊಂಡು ತಲೆನು ಮಾರುದ ಬುಟ್ಕೊಂಡು ಒಂದ್ಸರಿ ಯಾವ್ರಿಗೋ ರೈಲ್ಗೆ ಹೋಗೋಕೆ ಅಂತ ರಾತ್ರಿ 10 ಗಂಟೆಗೆ ರೈಲ್ವೆ ಸ್ಟೇಷನ್ ಬಂದವನ ಕಂದ್ಲ. ಅವ್ನ್ ಬರೋದಕ್ಕೆ ಅವ್ನು ಹೋಗ್ಬೇಕಾಗಿದ್ದು 10 ಗಂಟೆ ಟ್ರೈನ್ ಹೊಂಟೋಗದೆ. ಆಗ ದಡ್ಡ ಪುನಃ ಎಷ್ಟು ಗಂಟೆಗೆ ಟ್ರೈನ್ ಬಂದದ್ದು ಸ್ವಾಮಿ ಅನ್ಕೊಂಡು ಸ್ಟೇಷನ್ ಮಾಸ್ಟರ್ ಕೇಳವನೆ. ಆಗ ಸ್ಟೇಷನ್ ಮಾಸ್ಟರ್ ಇನ್ನು ಬೆಳಗುನ್ ಜಾವ 4 ಗಂಟೆಗೆ ಕನಿಯ ರೈಲ್ ಬರುದು ಅಂತ ಗಡ್ಡ ಕೂದ್ಲು ಬುಟ್ಟಿದ್ದ ದಡ್ಡಂಗ್ ಹೇಳವ್ರ ಕಂದ. ಆಗ ದಡ್ಡ ಯೋಚನೆ ಮಾಡ್ದ, ಏನಂತ, ಅಲ್ಲ ಈಗ ನೋಡಿದ್ರೆ ರಾತ್ರಿ 10 ಗಂಟೆ ಕೂತದೆ, ಇನ್ನು 4 ಗಂಟೆ ರೈಲ್ ಬರೋ ಗಂಟ ನಿದ್ದೆ ಮಾಡಮ ಅಂತಂದ್ರೆ ನನ್ಗೆ 4 ಗಂಟೆಗೆ ಬೇರೆ ಎಚ್ಚರ ಆಗುದಿಲ್ಲ, ಏನಪ್ಪ ಮಾಡೋಣ ಅನ್ಕೊಂಡು ಸುತ್ತ ನೋಡವನ ಕಂದ. ಅಲ್ಲೊಬ್ಬ ಕಟಿಂಗ್ ಮಾಡೋನು ಅವತ್ ವ್ಯಾಪಾರ ಇಲ್ದೋದಕ್ಕೂ ಏನೋ 4 ಪಾಕಿಟ ಹಾಕಂದು ಯಾಪ್ ಮೊರೇನು ಬುಟ್ಕೊಂಡು ಒಂದ್ ಬೆಂಚ್ ಮೇಲೆ ಕೂತಿದ್ನಕ್ಕಂತ. ಅವನ ನೋಡ್ಬಿಟ್ಟು ದಡ್ಡ ಎಲ್ಲೋ ಇವನು ಇಲ್ಲಿ ಕೂಲಿ ಕೆಲಸ ಮಾಡೋನೆ ಇರ್ಬೇಕು ಅನ್ಬಿಟ್ಟು ಅವನ ಕರೆದ್ಬಿಟ್ಟು ಅವನ ಕೈಗೆ 50 ರೂಪಾಯಿನೂ ಕೊಟ್ಬಿಟ್ಟು, ನೋಡಯ್ಯ ನಾನ್ 4 ಗಂಟೆ ಟ್ರೈನ್ ಹೋಗ್ಬೇಕು, ನಾನು ಮನಿಗಿರ್ತೀನಿ, 4 ಗಂಟೆ ಟ್ರೈನ್ ಬತ್ಲೆ ನಾನು ಹೇಳಿಸ್ಬಿಡು ಮ್ಯಾಕೆ ಏನ್ಬಿಟ್ಟು ಲಗೇಜ್ ಪಕ್ಕ ಮನಿಕ ಬಿಟ್ಟೋನಕಂದ ದಡ್ಡ. ಈ ಚರಿ ಕಟಿಂಗ್ ಮಾಡೋನ್ಗೆ ಖುಷಿಯಾಗೋಯ್ತು. ಅಲ್ಲ ನನಗೆ ಒತ್ತಾರಿಂದಲೂ ವ್ಯಾಪಾರ ಇಲ್ಲದೆ 10 ಪೈಸಾ ಆದಾಯ ಇರ್ಲಿಲ್ಲ, ಅಂತದ್ರಲ್ಲಿ ಏಕ್ತಮ್ಮ 50 ರೂಪಾಯಿನೇ ಬರೀ ನಿದ್ದೆಯಿಂದ ಎಳ್ಸಿಕೆ ಕೊಟ್ಬಿಟ್ನಲ್ಲ ಅಂತ ಖುಷಿ ಆಗ್ಬಿಟ್ಟು ಆ ದಡ್ಡನ ಮಕವ ನೋಡ್ತಾನೆ ಕಂದ್ಲ. ಪಾಪ ಅವನ ಮಕವ ನೋಡ್ಬಿಟ್ಟು ಕಟಿಂಗ್ ಮಾಡೋನ್ಗೆ ಒಟ್ಟುರ್ದು ಬಿಡ್ತು. ಯಾಕೆಂದ್ರೆ ದಡ್ಡ ದೇವ್ರ ಗುಡ್ಡಪ್ಪನಂಗೆ ಗಡ್ಡ ತಲೆ ಕೂದ್ಲಿ ಎಲ್ಲ ಬಿಟ್ಟಿದ್ನಲ್ಲ, ಅದ ನೋಡ್ಬಿಟ್ಟು ಅಲ್ಲ ಇವ್ನಿಗೆಲ್ಲ ಕಟ್ಟಿಂಗ್ ಮಾಡಿಸ್ಕೋಕುವೆ ಗಡ್ಡ ಮೀಸೆ ಬೋಳ್ಸ್ಕೋಕುವೆ ಟೈಮೇ ಇಲ್ವೇನೋ, ಪಾಪ 50 ರೂಪಾಯಿ ಬೇರೆ ಕೊಟ್ಬಿಟ್ಟವನೇ, ನಾನೇ ನುಣ್ಣು ಬೋಳ್ಸ್ಬಿಡ್ಮ ಅನ್ಕೊಂಡು ಒಂದ್ ಕತ್ತಿಯ ತಕೊಂಡು ದಡ್ಡನ್ ತಲೆ ಬುಂಡೆ ಗಡ್ಡ ಮೀಸೆ ಎಲ್ಲ ಬೋಳ್ಸ್ಬಿಟ್ಟವನೇ ಕಂದ್ಲ. ಅಷ್ಟೊತ್ಗೆ 4 ಗಂಟೆ ಟ್ರೈನ್ ಬತ್ತು, ಕಟಿಂಗ್ ಮಾಡೋನು ದಡ್ಡನ್ನ ಮ್ಯಾಕೆ ಏಳ್ಸಕ್ ಹೋಗವನೆ. ಅವನು ಜಪ್ಪ ಅಂದ್ರು ಮ್ಯಾಕೆ ಹೇಳನೇ ಇಲ್ಲ. ಈ ಚರಿ ಇವನ್ಗೂ ಕ್ವಾಪತ್ಬಿಟ್ಟು ಅದು ತಾಗೋಗ್ಲಿ ಅನ್ಕೊಂಡು ದಡ್ಡು ನಾವು ಲಗ್ಗೇಜ್ ಸಮೇತ ಎತ್ಕೊಂಡೋಗಿ ರೈಲ್ಗೆ ಹಾಕ್ಬಿಟ್ಟವನೇ ಕಂದ್ಲ. ಸರಿ ಬೆಳಿಗ್ಗೆ 7-8 ಗಂಟೆ ಹೊತ್ತಿಗೆ ದಡ್ಡಂಗೆ ಎಚ್ಚರ ಆಗೋಯ್ತು. ಎದ್ದೋನಿಯೇ ಟಾಯ್ಲೆಟ್ ಹೋಗ್ ಮಾಡ್ಬಿಟ್ಟು ಟಾಯ್ಲೆಟ್ ರೂಮ್ ಒಳಗೆ ಹೋಗೋಣ ಕಲ್ಲ ರೈಲಲ್ಲಿ. ಈ ರೈಲಲ್ಲಿ ಟಾಯ್ಲೆಟ್ ರೂಮ್ ಒಳಗೆ ಒಂದ್ ದೊಡ್ಡ ಕನ್ನಡಿ ಹಾಕಿರ್ತಾರೆ ಗೊತ್ತಾ. ಈ ಕನ್ನಡಿಲಿ ಇವನು ಮುಖ ಕಂಡ್ಬಿಟ್ಟದೆ, ದಡ್ಡಂಗೆ ಕನ್ನಡಿಲಿ ಕಾಣ್ತಾ ಇರೋದು ನನ್ನ ಮಕ್ಕಳು ಅಂತ ಗೊತ್ತಾಗ್ನಿಲ್ಲ ಕಂದ್ಲ. ಇವನೇನ್ ತಿಳ್ಕನ್ನ ಓ ಯಾರೋ ಒಳಗೊಬ್ಬ ಟಾಯ್ಲೆಟ್ ಹೋಯ್ತವನೆ ಬಾಕ್ಲಾಕೋದ್ನು ಮರ್ತ್ಬಿಟ್ಟವನೆ ಪುಣ್ಯಾತ್ಮ ಕಂದು. ಸಾರಿ ಬೇಜಾರ್ ಮಾಡ್ಕೋಬೇಡಿ ಅನ್ಕಂದು ಈಚೆಗೆ ಬಂದವನ ಕಂದ್ಲ. ಒಂದ್ 5 ನಿಮಿಷ ಬಿಟ್ಕೊಂಡ್ ಪುನಃ ಟಾಯ್ಲೆಟ್ ರೂಮ್ ಒಳಗೆ ಹೋಗವನೆ. ಪುನಃ ಕನ್ನಡಿಲಿ ಇವನ್ ಮಕ್ಕಳು ಕಂಡ್ಬಿಟ್ಟದೆ. ಪುನಃ ಸಾರಿ ಅನ್ಕಂದು ಆ ಕನ್ನಡಿಗೆ ಹೇಳ್ಬಿಟ್ಟು ಹೊರಗಡೆ ಬಂದವನೆ. ಹಿಂಗೆ ಒಳಕ್ ಹೋಗುದು, ಕನ್ನಡಿಲಿ ಅವನ ಮಕ್ಕನೇ ನೋಡ್ಕೊಂಡು ಒಳಗಾರ ಬ್ಯಾರಿಯರ್ ಅವ್ರೆ ಅನ್ಕಂದು ಈಚೆ ಬರುದು, ಹಿಂಗೆ ಮಾಡ್ತಿದ್ನ. ಈ ಕಡೆ ಏನಾಗ್ಬಿಟ್ಟದೆ, ಬೋಗಿಯರೆಲ್ಲ ಟಾಯ್ಲೆಟ್ ಹೋಗಕ್ಕೆ ಕ್ಯೂ ನಿಂತ್ಬಿಟ್ಟವ್ರ ಕಂದ್ಲ. ಇಲ್ಲಿ ಬೇರೆ ದಡ್ಡ ಆಚೆ ಓಡಾಡ್ತಿದ್ ನೋಡ್ಬಿಟ್ಟು ಎಲ್ಲ ದಡ್ಡನ್ ಬೈತಾವ್ರೆ. ಏನಂತ ಬೈತಾವ್ರೆ? ಅಯ್ಯ ಲೋಪರ್ ಬೊಡ್ಡಿ ಐದ್ನೆ, ನಮ್ಗೆ ಲ್ಯಾಟ್ರಿನ್ಗೆ ಅವಸರ ಕುಂತದೆ, ನೀನ್ ನೋಡಿದ್ರೆ ಟಾಯ್ಲೆಟ್ಗೂ ಹೋಗ್ದೇನೆ ಆಚ್ಕು ಈಚ್ಕು ಓಡಾಡ್ಕೊಂಡು ಭರತನಾಟ್ಯ ಆಡ್ತಾ ಇದೆಯಲ್ಲ ಬೋಳಿ ಮಂಗನೆ ಶುವರ್ ಅಂತ ಬೋದ್ಬಿಟ್ಟವ್ರಲ್ಲ ದಡ್ಡನ್ನ ಎಲ್ಲ. ಆಗ ದಡ್ಡ ತಿರಿಕೊಂಡು ಅವ್ರಿಗೆಲ್ಲ ಹೇಳುದ್ನಂತೆ. ಏನಂತ?